ಹಲೋ ಪದ್ದು, ಪದ್ದು ಎಲ್ಲಿದೀಯಾ? ಏನ್ ಮಾಡ್ತಾ ಇದೀಯಾ? ನಾನು ಆಗ್ಲಿಂದ ಒಂದೇ ಸಮನೆ ಫೋನ್ ಮಾಡ್ತಾ ಇದ್ದೀನಿ, ನೀನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಅದು ರೀ ಪದ್ದು, ನೀನು ನಚ್ಚಿ ಆರಾಮಾಗಿದ್ದಿರ್ತಾನೆ? ಹಾಗೆಲ್ಲ ಏನೂ ಇಲ್ಲ ರೀ, ಆರಾಮಾಗೇ ಇದ್ದೀವಿ. ಮತ್ ಕಾಲ್ ಪಿಕ್ ಮಾಡೋದಕ್ಕೆ ಯಾಕೆ ಇಷ್ಟು ನಿಧಾನ? ಅದು ನಚ್ಚಿಗೆ ಊಟ ಮಾಡಿಸ್ತಿದ್ದೆ ರೀ, ಅದಕ್ಕೆ ಸ್ವಲ್ಪ ತಡ ಆಯ್ತು. ಯಾಕೆ, ಏನಾಯ್ತು? ಅಷ್ಟೇನಾ? ಎಷ್ಟು ಗಾಬರಿ ಆಯ್ತು ಗೊತ್ತಾ? ಯಾವಾಗ್ಲೂ ಒಂದು ರಿಂಗಿಗೆ ರಿಸೀವ್ ಮಾಡ್ತಾ ಇದ್ದ ನನ್ನ ಮುದ್ದು ಪದ್ದು ಇದೇನಪ್ಪ ಇಷ್ಟು ಸಾರಿ ರಿಂಗ್ ಆದ್ರೂ ಫೋನ್ ತೆಗಿತಾ ಇಲ್ವಲ್ಲ? ಗಾಬರಿ ಆಗೋದು ಸಹಜ ತಾನೆ. ಆದ್ರೆ ನೀನು ರಿಸೀವ್ ಮಾಡಿದಲ್ಲ, ನನಗೆ ಈಗ ಸಮಾಧಾನ ಆಯ್ತು. ಇರೋ ವಿಷಯ ಹೇಳಿದ್ರೆ ನಿಮ್ಮ ಸಮಾಧಾನ ಈ ಕ್ಷಣಕ್ಕೆ ಮುಗ್ದು ಹೋಗುತ್ತೆ ರೀ, ಅದಕ್ಕೆ ಸುಮ್ಮನೆ ಇದ್ದೀನಿ. ನೀನು ಯಾವಾಗಲೂ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದೆ, ನೀ ಫೋನೇ ಮಾಡೋದಿಲ್ಲ ಅಂತ. ನನ್ನ ಒಂದು ಫೋನ್ ಕಾಲ್ನಿಂದ ಖುಷಿ ಆಗುತ್ತೆ, ನನಗೆ ಸಮಾಧಾನ ಆಗುತ್ತೆ, ಅದಕ್ಕೆ ಕಾಲ್ ಮಾಡಿದೆ. ಅದು ರೀ ಅವರು ಏನದು? ನೋಡು ಮೇಡ, ನಾನು ಯಾವತ್ತೂ ಯಾರ ಮಾತನ್ನು ಕೇಳೋದಿಲ್ಲ. ನನಗೆ ಯಾವುದು ಸರಿ ಅನ್ಸುತ್ತೋ ಅದನ್ನೇ ಮಾಡ್ತೀನಿ. ಮನೆ ಅಂದರೆ ನೆಮ್ಮದಿ ಇರಬೇಕು, ಅದೇ ಇಲ್ಲ ಅಂದಮೇಲೆ ಇಲ್ಲೇ ಬಿದ್ದಿರ್ಬೇಕು. ಮಾತೆತ್ತಿರು ಸಾಕು, ಎಲ್ಲರಿಗೂ ಬರೀ ಪ್ರಶ್ನೆಗಳೇ. ಯಾವ ಜನ್ಮದ ಪುಣ್ಯನೋ ಏನೋ ಭಾವ, ಇಂಥ ಗಂಡನ ಆ ದೇವರು ನನಗೆ ಕೊಟ್ಟಿದ್ದಾನೆ. ಇವ್ರ ಮೇಲೆ ನಂಬಿಕೆ ಇಲ್ಲದೆ ಇರುತ್ತಾ? ರಾಯ್ರೆ, ಜ್ಯೂಸ್ ತಗೊಳ್ಳಿ. ಮೇಡಮ್, ನೀವು ಈ ಥರ ಇರಬೇಡಿ ರಾಯ್ರೆ, ನೋಡೋದಕ್ಕೆ ತುಂಬ ಹಿಂಸೆ ಅನ್ಸುತ್ತೆ. ನೀವು ಯಾವಾಗಲೂ ನಗ್ನಗ್ತಾ ತಮಾಷೆ ಮಾಡಿಕೊಂಡು ಎಲ್ಲರ ಕಾಲು ಎಳಿತಾ ಇರಬೇಕು, ಇಲ್ಲ ಅಂದರೆ ಮನೆಗೆ ಕಳೆನೇ ಇರಲ್ಲ. ಒಂದು ಕಡೆ ನನ್ನ ತಮ್ಮ ಮಾಡ್ತಿರೋ ನಾಟಕ ನನಗೆ ತುಂಬ ನೋವು ಕೊಡ್ತಿದೆ. ಇನ್ನೊಂದು ಕಡೆ ಕೋಟೆ ಮನೆ ಒಂದು ಹೆಣ್ಣು ಮಗಳ ಜೀವನ ಹಾಳಾಯ್ತಲ್ಲ ಅಂತ ಮನಸ್ಸು ಚುಚ್ಚುತ್ತಿದೆ. ನಮ್ಮ ಮನೆತನದಿಂದ ಯಾವತ್ತೂ ಇಂಥ ಅಚಾತುರ್ಯ ನಡೆದಿರಲಿಲ್ಲ. ತಪ್ಪು ನಡೆದೋಗಿದೆ ರಾಯ್ರೆ, ಅದನ್ನು ವಾಪಸ್ ಹೋಗಿ ಸರಿ ಮಾಡೋದಕ್ಕಾಗಲ್ಲ ಅಲ್ವಾ? ಮುಂದೇನು ಅಂತ ನೋಡಬೇಕು. ಮುಂದೇನಿದೆಯಮ್ಮ, ಬರೀ ಕತ್ತಲೆ. ರಾಯ್ರೆ, ಸಮಸ್ಯೆಗೆ ಯಾವುದಾದ್ರೂ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂತ ನೀವೇ ಹೇಳ್ತಿರ್ತೀರ. ಯಾವುದಾದ್ರೂ ಒಂದು ಪರಿಹಾರ ಹುಡ್ಕೋಣ, ಚಿಂತೆ ಮಾಡಬೇಡಿ. ಚಿಂತೆ ಮಾಡದೆ ಇನ್ನೇನಮ್ಮ ಮಾಡಲಿ? ಇದೊಂಥರ ಬಗೆಹರಿಸೋಕ್ಕಾಗದೇ ಇರುವಂಥ ಧರ್ಮ ಸಂಕಟ ಅಂತ ಅನಿಸ್ತಿದೆ. ಇತ್ತ ದರಿ ಅತ್ತ ಪುಲಿ ಅನ್ನೋ ಸ್ಥಿತಿ ನನಗಾಗ್ಬಿಟ್ಟಿದೆ. ಒಂದು ಕಡೆ ಆ ಹೆಂಗಸು, ಇನ್ನೊಂದು ಕಡೆ ನಮ್ಮ ಊರ್ಮಿಳ. ಯಾರಿಗೆ ನ್ಯಾಯ ಕೊಡ್ಸೋಕೆ ಹೋದರೂ ಇನ್ನೊಬ್ರಿಗೆ ಅನ್ಯಾಯ ಆಗೇ ಆಗುತ್ತೆ. ಅನ್ಯಾಯ ಆಲ್ರೆಡಿ ಆಗೋಗಿದೆ ರಾಯ್ರೆ, ವಿಷಯ ಗೊತ್ತಾಗಬೇಕಷ್ಟೆ. ಚಿಕ್ಕತ್ತಿಗೇನಾದರೂ ವಿಷಯ ಗೊತ್ತಾಗೋದ್ರೆ? ಕಣ್ಣು ಮುಂದೆ ನಡೀತಿರೋ ಅನ್ಯಾಯನ ಸಹಿಸ್ಕೊಂಡು ಹೇಗಮ್ಮ ಸುಮ್ಮನೆ ಇರೋದು? ನನ್ನ ಜೀವನದಲ್ಲಿ ಇಂಥ ಒಂದು ಪರಿಸ್ಥಿತಿ ಎದುರಾಗ್ಬೋದು ಅಂತ ನನ್ನ ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಅದು ನನ್ನ ಸ್ವಂತ ತಮ್ಮನೇ ಈ ಪರಿಸ್ಥಿತಿಗೆ ದೂಡ್ತಾನೆ ಅಂತಂದರೆ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ರಾಯ್ರೆ. ಆದರೆ ನೀವು ಹೀಗಿದ್ರೆ ಮನೆಯವ್ರಿಗೆಲ್ಲ ಅನುಮಾನ ಬರುತ್ತೆ. ಏನು ಮಾಡೋದು ಅಂತ ಯೋಚನೆ ಮಾಡೋಣ ರಾಯ್ರೆ. ನೀವು ಸ್ವಲ್ಪ ಸಮಾಧಾನವಾಗಿರಿ, ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೋಬಾರ್ದಲ್ವಾ? ಅಲ್ಲ ಡಾರ್ಲಿಂಗು, ತರಕಾರಿ ಹೆಚ್ಚೋದಕ್ಕೆ ಇಷ್ಟೊಂದು ರೆಡಿ ಆಗಬೇಕಾ? ನೀವು ಸ್ವಲ್ಪ ಓವರ್ ಬಿಲ್ಡಪ್ ಆಗಲಿಲ್ವಾ? ನಾನಿರೋದೇ ಹೀಗೆ, ನಾನು ಸತ್ರು ಕೂಡ ನನ್ನ ಹೆಣ ಹೀಗೆ ಕ್ಲಾಸಿಯಾಗೇ ಇರಬೇಕು. ಡು ಯು ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ದ್ಯಾಟ್? ನೋ ಪ್ರಾಬ್ಲಮ್ ಡಾರ್ಲಿಂಗು. ನೀನು ಯಾವಾಗಲೂ ಹೀಗೆ ಮಿರಿ ಮಿರಿ ಮಿಂಚ್ತಾ ಇದ್ರೇನೆ
ಅಂದ ಚಂದ ಎಲ್ಲ. ನೂಲ್ದಿದ್ ಸಾಕು, ಈಗ ಕೆಲಸ ಮಾಡು. ಡಾರ್ಲಿಂಗು, ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋಯ್ತು. ನಮ್ಮ ಪರಿಸ್ಥಿತಿ ಎಲ್ಲಿ ಬಂದು ನಿಂತಿದೆ ಅಂತ ಅದು ಗೊತ್ತಿರದೆ ತಾನೆ ಮತ್ತೆ ಮತ್ತೆ ಅದನ್ನ ಹೇಳಿ ಯಾಕೆ ಉರಿಸ್ಬೇಕು? ಸುಮ್ಮನೆ ಕೆಲಸ ಮಾಡು. ಇವಳು ಬೇರೆ ಯಾವಾಗ್ಲೂ ನನ್ನ ತಲೆ ತಿನ್ನೋಕೆ. ಇವಳು ಮಾತು ನಂಬ್ಕೊಂಡು ಮನೆಯವ್ರ ಮುಂದೆ ಚಾಲೆಂಜ್ ಮಾಡಿ ವಿಡಿಯೋ ಕಾಲ್ ಮಾಡಿ ಅವಮಾನ ಮಾಡಿಸ್ಕೊಂಡೆ. ಇವಾಗ ನೋಡಿದ್ರೆ ನನ್ನ ಕಾಲೇ ರಿಸೀವ್ ಮಾಡ್ತಿಲ್ಲ. ಮಾಡ್ತೀನಿ ಇವಳಿಗೆ. ವಾಟ್ ದ ಹೆಲ್ ದಿವ್ಯಾ? ಫೋನ್ ಕಟ್ ಮಾಡಿದ್ರೆ ಅರ್ಥ ಮಾಡ್ಕೋಬೇಕು. ಮತ್ತೆ ಮತ್ತೆ ಮಾಡ್ತಾನೆ ಇದೆಯಲ್ಲ, ಸ್ವಲ್ಪನೂ ಮ್ಯಾನರ್ಸ್ ಇಲ್ವಾ ನಿನಗೆ? ಕಾಲ್ ಕಟ್ ಮಾಡಿದ್ರೆ ಬ್ಯುಸಿ ಇದೀನಿ ಅಂತ ಅರ್ಥ ಮಾಡ್ಕೋಬೇಕು. ಅಪ್ಪ, ನನಗೆ ಇವಾಗ ಸಮಾಧಾನ ಆಯ್ತು. ನನ್ನ ಹತ್ರ ಉಗ್ಗಿಸ್ಕೊಂಡು ಸಮಾಧಾನನಾ ನಿಂಗೆ? ಅಲ್ಲ, ಇಷ್ಟೊತ್ತು ನನಗೆ ಜಾಸ್ತಿ ಅವಮಾನ ಆಗಿದೆ ಅಂತ ಬೇಜಾರಾಗಿದ್ದೆ. ಇವಾಗ ನಿನ್ನ ಮಾತು ಕೇಳಿದ್ಮೇಲೆ ನಿನಗಲ್ಲಿ ರಾಜ್ ಮರ್ಯಾದನೆ ಸಿಕ್ಕಿದೆ ಅಂತ ಗೊತ್ತಾಯ್ತು. ಇವಾಗ ಸಮಾಧಾನ ಆಗ್ತಿದೆ. ಉರಿಸ್ಬೇಡ ದಿವ್ಯಾ. ಆಗ್ಲೇ ಅದೇನೋ ಅಂದ್ಯಲ್ಲ, ಮ್ಯಾನರ್ಸ್ ಇಲ್ಲ, ಈಟಿಯಟ್ ಅಂತ. ಅದು ನಾನಾ? ಅಗ್ರಿಮೆಂಟ್ ಬಗ್ಗೆ ಆಸೆ ಹುಟ್ಟಿಸಿ ಮನೆಯವ್ರ ಮುಂದೆ ಅವಮಾನ ಮಾಡಿಸಿ ಜೋಕರ್ ಮಾಡಿದ್ದು ನೀನು. ನಿನಗೆ ಯಾರೇ ನಂಬು ಅಂದಿದ್ದು? ಅಷ್ಟೊಂದು ಡೌಟ್ ಇದ್ದಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಿತ್ತು. ಕರೆಕ್ಟ್. ನಿನ್ನ ಮಾತು ನಾನು ಯಾಕೆ ನಂಬಬೇಕಾಗಿತ್ತು? ಕಾರ್ತಿ, ಲಕ್ಷ್ಮಣ್ ಫೋನ್ ಮಾಡಿದ್ದ. ಅದ್ಯಾವುದೋ ಫೈಲು ಅರ್ಜೆಂಟಾಗಿ ಕಳಿಸ್ಬೇಕಾಯ್ತು, ಅದ್ರಲ್ಲಿ ಸೈನ್ ಆಗಬೇಕಾಯ್ತು ಅಂತ ಹೇಳ್ದ. ಅಪ್ಪ, ಫೈಲ್ನ ನಾನು ಚೆಕ್ ಮಾಡಿದ್ದೀನಿ. ಎಲ್ಲಿಟ್ಟಿದ್ದೀವಿ ಮತ್ತೆ? ಆ ಫೈಲ್ನ ನಾನು ಚೆಕ್ ಮಾಡಿ ಸೈನ್ ಮಾಡಿ ಆಫೀಸ್ಗೂ ಕಳ್ಸಾಯ್ತು. ಬೇಷ್ ಕಣೋ, ತುಂಬ ಫಾಸ್ಟ್ ಆಗ್ಬಿಟ್ಟಿದೀಯಾ. ಹೌದೌದು, ಅಣ್ಣ ಈ ನಡುವೆ ಬೇರೆನೆ ಜೋಶಲ್ಲಿದ್ದಾನೆ. ಏನಣ್ಣ ಸಮಾಚಾರ? ರಿತು, ಸುಮ್ಮನೆ ಊಟ ಮಾಡು. ಊಟ ಮಾಡ್ತಾ ಮಾತಾಡಬಾರ್ದು. ಸತ್ಯ, ಸ್ವಲ್ಪ ಸಾಂಬಾರು ಬಡಿಸು. ಸತ್ಯ, ಸಾಂಬಾರು ಅಂತ ಬಡಿಸಮ್ಮ. ಏನಾಯ್ತಮ್ಮ? ಅದು ಅದು ಏನಾಯ್ತು? ಕೇಳ್ತಾ ಇದಾರಲ್ಲ, ಹೇಳು. ಅದು ಇರುವೆ ಕಚ್ಚಿತು ಅತ್ತೆ. ಬಿಗಪ್ಪ, ಯಾಕೆ ಕೈನಲ್ಲಿ ಹಿಡ್ಕೊಂಡಿದ್ಯಾ? ಆಮೇಲೆ ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲರೂ ಆರಾಮಾಗಿದ್ದಾರೆ ರಾಯರೇ. ಅಜ್ಜಿ, ನಿಮ್ಮತ್ತೆ ಚೆನ್ನಾಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ಮೊನ್ನೆ ನೀವು ಹಬ್ಬಕ್ಕೆ ಮನೆಗೆ ಬಂದಿದ್ರೆ ಚೆನ್ನಾಗಿರೋದು. ಅದೇನೋ ನಿಜಾನೇ ಅನ್ನು. ಆದರೆ ನಮ್ಮ ಮನೆ ಮಹಿಳಾ ಮಣಿಗಳೆಲ್ಲ ಸೇರಿ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲಪ್ಪ. ಅದು ಅಲ್ಲದೆ ಇದು ಗೌರಿ ಹಬ್ಬ ಅಲ್ವೇ? ಅದರಲ್ಲೂ ನನ್ನ ಹೆಂಡತಿಗೆ ನನ್ನ ಕಂಡ್ರೆ ಭಯ. ಎಲ್ಲರೂ ಅವಳನ್ನು ಬಿಟ್ಟು ನನ್ನ ಹತ್ರನೇ ಮಾತಾಡ್ಬಿಡ್ತಾರೇನೋ ಅಂತ ಅವಳಿಗೆ ಭಯ. ರೀ,
ಕಾಲು ಎಳ್ದಿದ್ದು ಸಾಕು. ನಾನೆಲ್ಲಿ ಕಾಲು ಎಳೆದ್ನೆ? ಬಾಲ ನಮ್ಮ ಹುಡುಗ, ಅವನ ಹತ್ರ ತಮಾಷೆ ಮಾಡಿದೆ, ಇನ್ನು ಯಾರ ಹತ್ರ ಮಾಡಲಿ ಅಲ್ವೇನಪ್ಪ? ರಾಯ್ರೆ, ತುಂಬ ದೊಡ್ಡ ಮನ್ಸು ನಿಂದು. ಬಾಲ, ರಾಯ್ರೆ, ನಾನು ನಿಮಗೆಲ್ಲ ಮಾಡಬಾರ್ದು ಅನ್ಯಾಯ ಮಾಡಿದ್ದೀನಿ. ನಿಮ್ಮ ಮಗ ಮದುವೆ ಆಗಬೇಕಾಗಿದ್ದ ಹುಡುಗಿನ ಇಷ್ಟಪಟ್ಟು ಓಡಿಸ್ಕೊಂಡು ಹೋಗಿ ಮದುವೆ ಆಗಿ ನಿಮಗೆಲ್ಲ ಅವಮಾನ ಮಾಡಿಬಿಟ್ಟಿದ್ದೀನಿ. ನಿಮಗೆ ನನ್ನ ಮೇಲೆ ತುಂಬ ಕೋಪ ಇದೆ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ನಮ್ಮ ಹುಡುಗ ಅಂತ ಅಂದ್ಬಿಟ್ರಲ್ಲ, ನನಗೇನು ಹೇಳಬೇಕೋ ಗೊತ್ತಾಗ್ತಿಲ್ಲ. ಅದೆಲ್ಲ ಹಳೆಯ ಕತೆ ಬಾಲ, ಈಗ ಯಾಕಪ್ಪ ಅದು? ಆದರೆ ನೀನು ಮಾಡಿದ ಆ ಕೆಲಸದಿಂದ ಎಲ್ಲನೂ ಒಳ್ಳೇದೇ ಆಯ್ತಲ್ಲ. ಹಾಗೆ ನೋಡಿದ್ರೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಸತ್ಯ ಅಂತ ಸೊಸೆ ಈ ಮನೆಗೆ ಬರೋದಕ್ಕೆ ಕಾರಣ ನೀನೇ ಅಲ್ವೇನಪ್ಪ? ಯೋಚನೆ ಮಾಡಬೇಡ, ಏನಾಗಿದೆಯೋ ಅದು ಸರಿಯಾಗಿ ಆಗಿದೆ. ಇದೆಲ್ಲ ಆ ವಿಧಿ ನಿನ್ನ ಕೈಲಿ ಮಾತ್ರ ಮಾಡಿಸಿರೋದು ಅಷ್ಟೇ. ಅದರಿಂದಾಗಿ ನಾವೆಲ್ಲ ಇವತ್ತು ಖುಷಿಯಾಗಿದ್ದೀವಿ. ಹೌದು ಬಾಲ, ಅಪ್ಪ ಹೇಳ್ತಾರದು ಕರೆಕ್ಟ್ ಆಗಿದೆ. ನೀವಿದಕ್ಕೆ ಇಷ್ಟೊಂದು ಗಿಲ್ಟಿ ಫೀಲ್ ಆಗಬೇಡಿ. ನೋಡಪ್ಪ ಬಾಲ, ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ, ಆದರೆ ತಿದ್ಕೊಂಡು ಬದುಕೋದಿದೆಯಲ್ಲ ಅದು ತುಂಬ. ಅಕ್ಕ, ನಿನ್ನೆಯಿಂದ ನೀನು ಸೊಸೆನ ಗಮನಿಸಿದ್ಯಾ? ಅವಳಲ್ಲಿ ಏನೋ ಒಂದು ಬದಲಾವಣೆ ಕಾಣಿಸ್ತಿಲ್ವಾ? ಊರ್ಮಿಳಾ, ನನ್ನ ಸೊಸೆ ಅಷ್ಟೇ ಅಲ್ಲ ಕಣೆ, ನನ್ನ ಮಗ ಕೂಡ ವಿಚಿತ್ರವಾಗಿ ಆಡ್ತಿದ್ದಾನೆ. ಹ್ಞೂ ಅಕ್ಕ, ಏನು ಅಂತ ಕೇಳಿದ್ರೆ ಅದನ್ನ ಹೇಳ್ತಿಲ್ಲ. ಪಾಪ ಸತ್ಯಂಗಂತೂ ಮಾತೇ ಹೊರಡ್ತಿಲ್ಲ, ಅಲ್ವಾ ಸತ್ಯ? ಅಯ್ಯೋ, ಏನು ಅಂತ ಹೇಳೋದು ಇವ್ರಿಗೆ? ಈ ಅಮೂಲ್ ಬೇಬಿ ಬೇರೆ ಓವರಾಗಿ ನನ್ನನ್ನು ಸಿಕ್ಕಾಕಿಸ್ದ. ಅಯ್ಯೋ, ಆ ಥರ ಏನೂ ಇಲ್ಲ ಚಿಕ್ಕತ್ತೆ. ಪಾಪ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಕಾಣಿಸಲ್ಲ ಅನ್ಕೊಂಡಿರತ್ತೆ ಅಲ್ವೇನೆ ಊರ್ಮಿಳಾ? ಅತ್ತೆ ಯಾಕೆ ಹೀಗೆ ಹೇಳ್ತಿದ್ದಾರೆ? ಒಂದು ವೇಳೆ ಅವ್ರಿಗೇನಾದ್ರೂ... ಏನಕ್ಕ ಹಾಗಂದ್ರೆ? ಅದನ್ನ ಯಾಕೆ ಸತ್ಯನ್ ನೋಡ್ಕೊಂಡು ಹೇಳ್ತಾ ಇದೆಯಾ? ಊರ್ಮಿಳಾ, ಅದೊಂದು ಗಾದೆ ಕಣೆ, ಅವಳಿಗೂ ಅರ್ಥ ಆಗ್ಲಿ ಅಂತ ಹೇಳ್ದೆ ಅಷ್ಟೆ. ಏ ಹುಡುಗಿ, ಎಲ್ಲಿಗೊಟ್ಟೆ? ಅತ್ತೆ, ಅದು ಅಮ್ಮ ಗಿರ್ಜಮ್ಮ ಫೋನ್ ಮಾಡಬೇಕು. ಲೇಟ್ ಆಗಿಬಿಟ್ರೆ ಮಲ್ಕೊಂಡ್ಬಿಡ್ತಾರಲ್ಲ, ಅದಕ್ಕೆ. ಓ ಹೌದಾ, ಸರಿ, ಬೇಗ ಮಾತು ಮುಗಿಸ್ಕೊಂಡು ಬಾ ಅಮ್ಮ. ಅಂದ್ರೆ ಪಾಪ ಅವ್ರು ಮಲಗ್ಬೇಕಲ್ವಮ್ಮ, ತೊಂದರೆ ಕೊಡ್ಬೇಡ ಅಂದೆ ಅಷ್ಟೇ. ಅತ್ತೆ. ಏ ಹುಡುಗಿ, ಇಲ್ಲಿ ಯಾಕೆ ಹೋಗ್ತಿದ್ಯಾ? ಇದು ಡೋರು, ಈ ಕಡೆ ಹೋಗು. ಸರಿ ಅತ್ತೆ. ಪಾಪ ಅಕ್ಕ, ನಾವು ತುಂಬಾ ಗೋಳು ಹೇಳ್ಕೊಂಡ್ವಿ ಅಂತ ಅನ್ಸುತ್ತೆ. ಇದೇ ಸರಿಯಾದ ಸಮಯ ಕಣೆ. 1.5 ವರ್ಷದಿಂದ ಪಾಪ ದೂರ ಇದ್ದಾರೆ. ಈಗ ಬಡ್ಡಿ ಸಮೇತ ವಸೂಲಿ ಮಾಡಬೇಕು. ಅಕ್ಕ, ನಿನ್ನಷ್ಟು ಫ್ರೆಂಡ್ಲಿ ಅತ್ತೆನ ನಾನು ಎಲ್ಲೂ ನೋಡಿಲ್ಲಪ್ಪ. ಇಲ್ಲ ಊರ್ಮಿಳ, ಇಷ್ಟು ದಿವಸ ಅವಳಿಗೆ ತುಂಬ ಗೋಳು ಹೊಯ್ಕೊಂಡಿದ್ದೀನಿ, ನೋವು ಕೊಟ್ಟಿದ್ದೀನಿ, ತೊಂದರೆ ಮಾಡಿದ್ದೀನಿ. ಆದರೆ ಇನ್ಮುಂದೆ ಹಾಗಾಗಕ್ಕೆ ಬಿಡಲ್ಲ. ಅದು ಹಳೆ ಕಾರ್ತಿಕ್, ಇದು ಹೊಸ ಕಾರ್ತಿಕ್. ಈ ಸತ್ಯನ್ ಹೆದರ್ಕೊಳ್ಳೋ ಕಾಲ ಎಲ್ಲ ಮುಗೀತು, ಅರ್ಥ ಆಯ್ತಾ? ಎಲ್ಲಿ ಹೊಡಿ ನೋಡ.
ಏ ಸತ್ಯ ಸತ್ಯ ನಚ್ಚಿ ಕಂಡ್ರೆ ರಾಯರಿಗೆ ತುಂಬ ಇಷ್ಟ ಅನಿಸುತ್ತೆ. ಇವನು ಅವ್ರನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ. ಪಾಪ ನಚ್ಚಿ, ನಾವು ಮಾಡಿದ ತಪ್ಪಿಗೆ ಅವನ ಶಿಕ್ಷೆ ಅನುಭವಿಸ್ತಾ ಇದ್ದ. ಪುಣ್ಯ, ಇವಾಗಲಾದರೂ ಯಾರಿಗೆ ವಿಷಯ ತಲುಪಿಸ್ಬೇಕಿತ್ತೋ ಅವ್ರಿಗೆ ತಲುಪಾಗಿದೆ. ಬಳ್ಳಿಗೆ ಮರದ ಆಸರೆ ಅನ್ನೋ ಥರ ರಾಯರು ಅವನಿಗೆ ಸಿಕ್ಕಿದ್ದಾರೆ. ಮುಂದೇನು ಮಾಡೋದು ಅಂತ ಯೋಚನೆ ಮಾಡೋಣ. ಈ ವಿಷಯನ ನನ್ನ ತಮ್ಮಂಗೆ ಹೇಳಬೇಡ ಅಂತ ರಾಯರು ಮಾತು ತಗೊಂಡಿದ್ದಾರೆ. ರಾಯರ ಮಾತಿಗೆ ಬೆಲೆ ಕೊಟ್ಟು ಈ ವಿಷಯನ ಇವ್ರಿಗೆ ಹೇಳದೆ ಇರೋದೇ ಒಳ್ಳೇದು. ಆದರೆ ಎಷ್ಟು ದಿನ ಈ ವಿಷಯನ ಇವ್ರನ್ನ ಮುಚ್ಚಿಡೋದು? ಅವ್ರ ಕಾಲ್ ಬಂದಿದ ತಕ್ಷಣ ಗಾಬರಿಯಲ್ಲಿ ಎಲ್ಲ ವಿಷಯ ಅವ್ರ ಹತ್ರ ಹೇಳ್ಬಿಡೋಣ ಅನ್ಸುತ್ತೆ. ಆದರೂ ಎಷ್ಟು ದಿನ ಇದನ್ನ ಇವ್ರ ಹತ್ರ ಮುಚ್ಚಿಡೋದು? ಇವ್ರ ಕಾಲ್ ಬಂದ ತಕ್ಷಣ ಭಯದಲ್ಲಿ ಎಲ್ಲ ವಿಷಯ ಎಲ್ಲಿ ಹೇಳ್ಬಿಡ್ತೀನೋ ಅಂತ ಭಯ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ನಚ್ಚಿಗೊಂದು ಕುಟುಂಬ, ನೆಲೆ, ಎಲ್ಲರೂ ಪ್ರೀತಿ ಸಿಕ್ಕಿದ್ರೆ ಅಷ್ಟೇ ಸಾಕು. ಇತ್ತೀಚೆಗೆ ಸತ್ಯ, ಕಾರ್ತಿಕ್ ನನ್ನ ಎಲ್ಲದಕ್ಕೂ ಅಡ್ಡಿ ಮಾಡ್ತಾ ಇದ್ದಾರೆ. ಸತ್ಯ ಬೇರೆ ಏನೋ ವಿಷಯ ಗೊತ್ತಿರೋ ಹಾಗೆ ಒಗಟಾಗಿ ಮಾತಾಡ್ತಾ ಇದ್ದಾಳೆ. ಸತ್ಯನ್ಗೆ ಏನಾದರೂ ನನ್ನ ಪದ್ದು ವಿಚಾರ ಗೊತ್ತಾಗಿರ್ಬೋದಾ? ಈ ಕಡೆ ಊರ್ಮಿಳ ಬರ್ತಾಳೆ, ಎರಡನೇ ಸಂಸಾರ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾಳೆ. ಸತ್ಯನೂ ಮಾತಾಡ್ತಾ ಇದ್ದಾಳೆ. ಯಾವಾಗ ನನ್ನ ತಲೆ ಮೇಲೆ ಟೈಮ್ ಬಾಂಬ್ ಬೀಳುತ್ತೋ ಅನ್ನೋ ಭಯದಲ್ಲೇ ಸಾಗ್ತಾ ಇದೆ ಈ ನನ್ನ ಜೀವನ. ಒಂದು ಕ್ಷಣ ನೆಮ್ಮದಿ ಅನ್ನೋದೇ ಇಲ್ಲದ ಆಗಿದೆ. ಇಷ್ಟೆಲ್ಲ ಟೆನ್ಷನ್ ಮಧ್ಯೆ ಪದ್ದು ಮತ್ತು ಮಗುಗೆ ನನ್ನಿಂದ ಮೋಸ ಆಗಬಾರ್ದು. ಅವ್ರಿಗೂ ನಾನು ಟೈಮ್ ಕೊಡಬೇಕು. ಇತ್ತೀಚೆಗೆ ಪದ್ದು ಯಾಕೋ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಏನಾಗಿದೆ ಅವಳಿಗೆ? ಏನಾಗಿದೆ ನನ್ನ ಜೀವನದಲ್ಲಿ? ತಲೆ ಕೆಟ್ಟು ಹೋಗ್ತಾ ಇದೆ. ಅಪ್ಪ, ಇನ್ಮೇಲಿಂದ ಒಂದು ಕೆಲಸ ಮಾಡಿ. ನಾವ್ ನಿಮ್ನ ಎಷ್ಟೊತ್ತಿಗೆ ಮೀಟ್ ಮಾಡ್ಬೇಕು ಅಂತ ಮೊದಲೇ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಬಿಡಿ. ನಾವು ಆ ಟೈಮ್ ನೋಡ್ಕೊಂಡು ನಿಮ್ನ ಭೇಟಿ ಆಗ್ತೀವಿ, ಸರಿನಾ? ಯಾಕಮ್ಮ ಹಾಗೆ ಮಾತಾಡ್ತಾ ಇದೆಯಾ? ಮತ್ತಿನ್ನೇನಪ್ಪ, ಕೈಗೆ ಸಿಗಲ್ಲ ನೀವು? ಅಮೂಲ್ ಬೇಬಿ, ಬೇಗ ರೆಡಿ ಆಗು, ಟೈಮ್ ಆಯ್ತು. ಎಲ್ಲಿಟ್ಟಿದ್ಯಾ ನಿನ್ ಪರ್ಸು? ಕಾಣಿಸ್ತಾ ಇಲ್ಲ ಇಲ್ಲಿ. ಸತ್ಯ, ಪರ್ಸ್ನ ಕಾರಲ್ಲೇ ಮರ್ತಿದ್ದೀನಿ ಅನ್ಸುತ್ತೆ, ಸಾರಿ. ಹಾ, ಇದನ್ನೇ ಬೇಡ ಅಂತ ಹೇಳೋದು. ಯಾವಾಗ್ಲೂ ಹೀಗೆ ಮಾಡ್ತೀಯ ನೀನು. ಹಂಗೆ ಇಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೋಸ್ಕರ ಊರೆಲ್ಲ ಹುಡುಕದ್ರಂತೆ. ಏನ್ ಅಮೂಲ್ ಬೇಬಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದೆ ನೀನು. ಬೇಗ ರೆಡಿ ಆಗು. ಅದು ಬಿಟ್ಟಾಕು ಸತ್ಯ. ಬಾಲನ್ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತಲ್ವಾ? ಒಬ್ಬ ಕೆಟ್ಟ ಮನುಷ್ಯ ಯಾವಾಗ್ಲೂ ಕೆಟ್ಟವನಾಗಿರ್ತಾನೆ ಅಂತ ಅನ್ಕೊಂಡಿದ್ದೆ. ಆದರೆ ಬಾಲನ್ ನೋಡಿದ್ಮೇಲೆ ಯಾರು ಬೇಕಾದರೂ ಬದಲಾಗ್ಬೋದು, ಪ್ರಾಮಾಣಿಕವಾಗಿ ಬದುಕ್ಬೋದು ಅಂತ ನಂಗೆ ಅನ್ನಿಸ್ತಾ ಇದೆ. ಗಣೇಶನ ಹಬ್ಬದಲ್ಲಿ ಅವ್ರನ್ನ ಮೀಟ್ ಮಾಡಿದ್ಮೇಲಂತೂ ಅವ್ರ ಮೇಲೆ ಇದ್ದಿದ್ದ ಭಾವನೆನೇ ಬದಲಾಗೋಯ್ತು. ನಿಜ ಅಮೂಲ್ ಬೇಬಿ, ಬಾಲ ಅವ್ರನ್ನ ನೋಡಿದ್ರೆ ನಂಗೂ ತುಂಬಾ ಖುಷಿ ಆಗತ್ತೆ. ಆದ್ರೆ ಅದೇ ಬುದ್ಧಿ ದಿವ್ಯಕ್ಕನ್ಗೆ ಯಾಕೆ ಬಂದಿಲ್ಲ ಅಂತ ಬೇಜಾರು ಆಗತ್ತೆ. ಮದ್ವೆಗೆ ಮುಂಚೆ ಇದ್ದಿದ್ದ ಬಾಲನ್ಗೂ ಇವಾಗಿರೋ ಬಾಲನ್ಗೂ ತುಂಬಾ ವ್ಯತ್ಯಾಸ ಇದೆ. ನಿಜವಾದ ಪ್ರೀತಿ ಕಲ್ಲನ್ನು ಕರಗಿಸುತ್ತಂತೆ. ಇವಾಗ ನಿನ್ನ ಪ್ರೀತಿ ನನ್ನ ಕರಗಿಸ್ಲಿಲ್ವಾ? ಹಾಗೆ ಬಾಲನ್ ಪ್ರೀತಿಯಿಂದ ದಿವ್ಯಾನು ಬದಲಾಗ್ತಾಳೆ. ಆದರೆ ಸ್ವಲ್ಪ ಟೈಮ್ ಬೇಕಷ್ಟೆ. ಸರಿ ಸರಿ, ನೀನ್ ಬೇಗ ರೆಡಿ ಆಗೋ. ನನ್ನ ಅತ್ತೆ ಏನ್ ಮಾಡ್ತಿದಾರಂತ ನೋಡ್ಕೊಂಡ್ ಬರ್ತೀನಿ. ಹಾ, ರಿತು. ಪಾಪ ಹುಡುಗಿ ಪದ್ಮ ಲಕ್ಷ್ಮಣನ್ನೇ ನಂಬ್ಕೊಂಡಿದ್ದಾಳೆ. ಅವನಿಗೋಸ್ಕರ ಎಲ್ಲ ಬಿಟ್ಟು ಎಲ್ಲರಿಂದ ದೂರವಾಗಿ ಅಜ್ಞಾತವಾಗಿ ಬದುಕ್ತಾ ಇದ್ದಾಳೆ. ಅವಳನ್ನು ಹಾಗೆ ಬಿಟ್ಟರೆ ಅದು ನಾವು ಅವಳಿಗೆ ಮಾಡೋ ಅನ್ಯಾಯ ಆಗುತ್ತೆ, ಸ್ವಾರ್ಥ ಆಗುತ್ತೆ. ತಮ್ಮ ಮಾಡಿರೋ ತಪ್ಪನ್ನು ತಿದ್ದೋದು ಅಣ್ಣನಾಗಿ ನನ್ನ ಕರ್ತವ್ಯ. ಆ ಹುಡುಗಿಗೆ ಹೆಸರು ಸ್ಥಾನ ಸಿಗೋ ಥರ ಮಾಡಬೇಕು. ಹೌದು, ಸತ್ಯ ಹೇಳೋದು ಸರಿಯಾಗಿದೆ. ಇದಕ್ಕೆಲ್ಲ ಒಂದು ತೆರೆ ಎಳಿಬೇಕು ಅಂದರೆ
ಪದ್ಮನ್ನ ಈ ಮನೆಗೆ ಕರ್ಕೊಂಡು ಬರಬೇಕು. ಆದರೆ ಯಾವ ಕಾರಣ ಹೇಳಿ ಕರ್ಕೊಂಡು ಬರೋದು? ನಾನು ಬಾ ಅಂದರೆ ಅವಳು ಬರ್ತಾಳಾ? ಲಕ್ಷ್ಮಣ ಒಪ್ಪಿಬಿಡ್ತಾನ? ಲಕ್ಷ್ಮಣನ ಒಪ್ಪಿಗೆ ಇಲ್ಲದೆ ಅವಳು ಬರೋಕ್ಕೆ ಸಾಧ್ಯನಾ? ಏನು ಮಾಡಲಿ ದೇವ್ರೆ, ಇದಕ್ಕೆಲ್ಲ ನೀನೇ ಏನಾದರೂ ಒಂದು ದಾರಿ ತೋರಿಸ್ಬೇಕು. ರೀ ರೀ ಏನು ಯೋಚನೆ ಮಾಡ್ತಾ ಕೂತಿದ್ದೀರಿ? ಅಲ್ಲ ಮಾತ್ರೆ ಕೂಡ ತಗೊಂಡಿಲ್ಲ ನೀವು? ಏನೂ ಇಲ್ಲ ಸೀತಾ, ಹೀಗೆ ಏನೇನೋ ಯೋಚನೆಗಳು. ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ನಿಮ್ಮನ್ನ ನೀವೇ ಮರ್ತು ಬಿಡ್ತೀರಾ. ಹೀಗೆ ಆರೋಗ್ಯನ ಯಾರು ಅಸಡ್ಡೆ ಮಾಡ್ಕೋತಾರ ಹೇಳಿ? ಅಸಡ್ಡೆ? ಎಂಥ ಒಳ್ಳೆ ಮಾತು ಹೇಳಿದೆ ಸೀತಾ. ನನ್ನ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರ ಇದ್ದೇ ಇರುತ್ತೆ ನಿನ್ನ ಹತ್ರ. ಏನಾಯ್ತು ರೀ ನಿಮಗೆ? ಏನು ಪ್ರಶ್ನೆ, ಏನು ಉತ್ತರ, ಏನೇನೋ ಮಾತಾಡ್ತಿದ್ದೀರಾ? ಏನೂ ಇಲ್ಲ ಸೀತಾ, ಹೀಗೆ ಏನೇನೋ ಯೋಚನೆಗಳು. ಈಗೇನು ಅದೇನು ಯೋಚನೆ ಮಾಡ್ತಿದ್ರಿ ಅಂತ ಹೇಳ್ತಿರೋ ಇಲ್ವೋ? ಹೀಗೆ ನಗಿಸ್ಬಿಟ್ಟು ಮಾತು ಮರೆಸ್ಬಿಡ್ತೀರಾ, ವಿಷಯನೂ ಮರೆಸ್ಬಿಡ್ತೀರಾ. ಆಯ್ತಾಯ್ತು, ಮೊದಲು ಮಾತ್ರೆ ತಗೊಳ್ಳಿ. ದೇವರು ದೊಡ್ಡವನು ಕಣೆ. ಬೆಟ್ಟದಾಗ ಬಂದ ಸಮಸ್ಯೆ ಸೀತಮ್ಮನ ದಯೆಯಿಂದ ಬೆಣ್ಣೆ ಹಾಕಿ ಕರ್ಗೋಯ್ತು. ಆ ದೇವರು ನಮ್ಮ ಕೈ ಬಿಡ್ಲಿಲ್ಲ. ಗಿರ್ಜಮ್ಮ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಅದೇ ಕಣೆ, ನಿನ್ನ ಮತ್ತೆ ಸೀತಾ ಅವ್ರ ಮಧ್ಯೆ ಏನೋ ಅಗ್ರಿಮೆಂಟ್ ಇತ್ತಲ್ಲ, ಅದ್ರ ಬಗ್ಗೆ. ಅವ್ರ ಒಳ್ಳೆತನ ನಿನ್ನನ್ನು ಕಾಪಾಡ್ತು ಅಂತ ಹೇಳ್ತಾ ಇದ್ದಾರೆ. ಅಜ್ಜಿ, ನಮ್ಮ ಅತ್ತಿಗೆ ಏನು ಕಮ್ಮಿನಾ? ಅವ್ರ ಒಳ್ಳೆ ಮನಸ್ಸು ದೊಡ್ಡಮ್ಮನ ಮನಸ್ಸನ್ನ ಗೆದ್ಬಿಟ್ಟಿದೆ. ಅದಕ್ಕೆ ತಾನೇ ಅತ್ತಿಗೆ ಮತ್ತೆ ದೊಡ್ಡಮ್ಮನ ಲವ್ ಸ್ಟೋರಿ ಶುರು ಆಗಿದ್ದು. ಹಾಗೆಲ್ಲ ಏನೂ ಇಲ್ಲ. ನನ್ನ ಅತ್ತೆಗೆ ಅದನ್ನು ಗುರುತಿಸೋ ಮನ್ಸಿತ್ತು, ಅದಕ್ಕೆ ನಾವಿಬ್ರು ಒಂದಾಗಿತ್ತು. ಆ ಮನ್ಸು ಅವ್ರಿಗೆ ಇರ್ಲಿಲ್ಲ ಅಂದಿದ್ರೆ ನಾನು ಏನೇ ಮಾಡಿದ್ರು ಅದು ವೇಸ್ಟ್ ಆಗ್ತಿತ್ತು. ನೋಡಿದ್ರ ಅತ್ತೆ, ನಿಮ್ಮ ಮೊಮ್ಮಗಳನ್ನ ಅವಳ ಅತ್ತೆನ ಬಿಟ್ಕೊಡಲ್ಲ ಅಂತಾಳೆ. ನೀನ್ ಬಿಟ್ಕೊಡ್ತೀಯ ಜಾನಕಿ? ಹಾಗೇನೆ ಅವಳು. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಅನ್ನೋ ಗಾದೆ ಯಾವತ್ತೂ ಸುಳ್ಳಾಗಲ್ಲ ನೋಡು. ಅಲ್ಲ ಗಿರ್ಜಮ್ಮ, ಈ ಅಗ್ರಿಮೆಂಟ್ ವಿಚಾರ ನಿಮ್ಗೆ ಹೇಗೆ ಗೊತ್ತಾಯ್ತು? ಹೋಗಿ ಬಿಡು ಸತ್ಯ, ಆ ವಿಷಯ ಕೇಳಿದ್ರೆ ನಿಮಗೆ ಬೇಜಾರಾಗತ್ತೆ. ಸಾರಿ ಭಾವ, ಅಕ್ಕನ ಹತ್ರ ಜೋರಾಗಿ ಮಾತಾಡಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಸಾರಿ ಎಲ್ಲ ಯಾಕೆ, ಇರೋದನ್ನ ತಾನೇ ನೀವು ಹೇಳಿದ್ದು. ಅಲ್ಲ, ನಿಮಗೆ ಹರ್ಟ್ ಆಗಲಿ ಅಂತ ನಾನು ಆ ರೀತಿ ಮಾತಾಡಿದ್ದಲ್ಲ. ಅವಳಿಗೆ ಬುದ್ಧಿ ಬರಲಿ ಅಂತ ಮಾತಾಡಿದೆ ಅಷ್ಟೇ. ಅದು ನನಗೆ ಗೊತ್ತು ಸತ್ಯ ಅವರೇ. ಆದರೆ ಒಂದೊಂದ್ಸಲ ನಾನು ಒಳ್ಳೆ ಜಾಬಲ್ಲಿ ಇದ್ದಿದ್ರೆ, ನಾನು ಚೆನ್ನಾಗಿ ದುಡಿತಿದ್ದಿದ್ರೆ ಅವಳು ನನ್ನ ಜೊತೆ ತುಂಬ ಚೆನ್ನಾಗಿರ್ತಿದ್ಲೇನೋ ಅಂತ ಕೀಳರಿಮೆ ಕಾಡ್ತಿದೆ ನನಗೆ. ಅವಳು ಮಾಡೋ ತಪ್ಪುಗಳಿಗೆಲ್ಲ ಪರೋಕ್ಷವಾಗಿ ನಾನೇ ಕಾರಣನ ಅನ್ಸುತ್ತೆ. ಅದಕ್ಕೆ ಬೇಜಾರು. ಚಚೆ, ನೀವು ಹಾಗೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅಕ್ಕಂಗಿರೋದು ಆಸೆ ಆಗಿದ್ರೆ ಅದನ್ನ ನೀವು ಈಡೇರಿಸ್ಬೋದಾಗಿತ್ತು ಭಾವ. ಆದ್ರೆ ಅವಳಿಗಿರೋದು ದುರಾಸೆ. ಅವಳು ಬದಲಾಗೋವರೆಗೂ ಯಾರೇನು ಮಾಡೋದಕ್ಕಾಗಲ್ಲ. ಆದರೂ ನಾನು ಈಗ ಮಾಡ್ತಿರೋ ಕೆಲಸದ ಬಗ್ಗೆ ನಿಮ್ಗೇನಾದರೂ? ಅಯ್ಯೋ,
ಯಾಕೆ ಹಾಗೆ ಅನ್ಕೋತೀರ ಭಾವ? ಎಷ್ಟೋ ದೊಡ್ಡ ದೊಡ್ಡ ಕಂಪ್ನಿಗಳು ಶುರು ಆಗೋದು ಚಿಕ್ಕ ಚಿಕ್ಕ ಗಲ್ಲಿಯಿಂದಾನೆ. ನನಗಂತೂ ನೀವು ಮಾಡ್ತಿರೋ ಕೆಲಸದ ಮೇಲೆ ತುಂಬಾ ಗೌರವ ಇದೆ. ನೀವು ಬದಲಾಗಿರೋದ್ರ ಬಗ್ಗೆ ಅಭಿಮಾನ ಕೂಡ ಇದೆ. ನಿಮ್ಮ ಪರಿಶ್ರಮಕ್ಕೆ ಪ್ರಯತ್ನಕ್ಕೆ ತಕ್ಕ ಫಲ ಸಿಗತ್ತೆ. ನೋಡ್ತಾ ಇರಿ. ಭಾವ, ಒಂದ್ ನಿಮಿಷ. ನೋಡ್ದ್ಯಾ ಜಾನಕಿ, ನಮ್ಮ ಸತ್ಯನ ಒಳ್ಳೆತನ ಎಲ್ಲೇ ಇದ್ರೂ ಅದನ್ನು ಹುರಿದುಂಬಿಸ್ತಾಳೆ ಕಣೆ. ಅದು ನಿಜ ಅತ್ತೆ. ಅಳಿಯ ಮನೆ ಮಗನೇ ಆಗ್ಬಿಟ್ಟಿದ್ದಾನೆ. ಅಜ್ಜಿ, ಕಾರ್ಯಕ್ರಮ ಶುರು ಮಾಡೋಣ. ಅಯ್ಯೋ ಇರಪ್ಪ, ಇನ್ನೂ ಪೂಜೆ ಆಗಬೇಕು, ಮಂಗಳಾರತಿ ಆಗಬೇಕು, ಕುಂಬಳಕಾಯಿದು ದೃಷ್ಟಿ ಎಲ್ಲ ತೆಗಿಬೇಕು, ಎಷ್ಟೊಂದು ಕೆಲಸ ಇದೆ. ಜಾನಕಿ ಮಾಡಿ. ಅತ್ತೆ, ದಿವ್ಯಾ ಪೂಜೆ ಮಾಡು. ಈ ಕಿತ್ತೋಗಿರೋ ಗಾಡಿಗೆ ನಾನು ಯಾಕೆ ಪೂಜೆ ಮಾಡ್ಲಿ? ಬೇಕಿದ್ರೆ ನೀನೇ ಮಾಡು. ಪೂಜೆ ಸಮಯದಲ್ಲೂ ಏನು ನಿಂದು? ಅಕ್ಕ, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ಸುಮ್ಮನೆ ಪೂಜೆ ಮಾಡು. ನಿನಗೆ ಸಪ್ರೇಟ್ ಆಗಿ ಹೇಳ್ಬೇಕೇನೆ? ಆಗಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೊ ಹೋಗು. ಇಚ್ಕೋ. ಅಯ್ಯೋ ಅಯ್ಯೋ, ಪೂಜೆ ಆಗ್ಬೇಕು, ಇನ್ನು ಅದು ನೈವೇದ್ಯ. ದಿವ್ಯಾ, ಅಯ್ಯೋ ಭಗವಂತ, ಎಲ್ಲಿದ್ಯಪ್ಪ ನೀನು? ದಿವ್ಯಾ, ಅರಶಿನ ಕುಂಕುಮ ಹಚ್ಚಿ ಅದೆಲ್ಲ ನೈವೇದ್ಯ ಮಾಡಿ ಆಮೇಲೆ ಮಂಗಳಾರತಿ ಮಾಡೋದು. ಅಜ್ಜಿ, ಆರತಿ ಮಾಡಿದ್ದೆ ದೊಡ್ಡ ವಿಷಯ. ಸುಮ್ಮನೆ ನಿಂತ್ಕೋ. ಹೋಗೋಳು ಕೂತ್ಕೋ. ಮಾಡಪ್ಪ ನೀನಾದ್ರೂ ಅರಶಿನ ಕುಂಕುಮ ಹಚ್ಚಿದೆ. ಗಿರ್ಜಮ್ಮ, ಬಾಬಾ ನೀವು ಈ ಕಡೆ ಬನ್ನಿ. ಚೆನ್ನಾಗ ಹಚ್ಚಮ್ಮ. ನೋಡಿ ಕಲ್ತ್ಕೋ. ನೀನ್ ಸುಮ್ಮನೆ ನಿಂತ್ಕೋ. ಇದೇನ್ ಭಾವ, ನಿಮ್ಮ ಅಂಗಡಿಗೆ ಅಕ್ಕನ ಹೆಸರಿಟ್ಟಿದ್ದೀರಾ? ವಾವ್ ಅಕ್ಕ, ನೋಡಿ ಇಲ್ಲಿ ನಿನ್ನ ಹೆಸರು. ದಿವ್ಯಾ ಬೋಂಡಾ ಅಂಗಡಿ. ಚೆನ್ನಾಗಿದೆ. ಭಾವ, ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಅಕ್ಕನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಯಾಕೋ ಈ ರೀತಿ ಮಾಡ್ದೆ? ಮದುವೆ ಆಗಿ ನನ್ನ ಜೀವನ ಹಾಳು ಮಾಡಿದ್ದು ಅಲ್ದೆ ಬೀದಿಲಿ ನನ್ನ ಫೋಟೋ ಹಾಕಿ ನನ್ನ ಹೆಸರು, ನನ್ನ ಮರ್ಯಾದೆನ ಕಳೀತಾ ಇದೆಯಲ್ಲ. ದಿವ್ಯಕ್ಕ, ಬಿಡು ಅವ್ರನ್ನ. ಏನ್ ಮಾಡಕ್ ಹೊರಟಿದ್ಯಾ? ನೀನ್ ಯಾವಳ ಇದನ್ ಕೇಳಕ್ಕೆ? ಇವತ್ತಿದೆ ಇವನಿಗೆ ಮಾರಿ ಹಬ್ಬ. ದಿವ್ಯಾ, ನಾನಿವತ್ತು ಇದನ್ನು ಓಪನ್ ಮಾಡೋದಕ್ಕೆ ನೀನೇ ಮೋಟಿವೇಶನ್ನು. ನೀನೇ ನನ್ನ ಲೈಫು. ನೀನು ಬಿಟ್ಟು ಇನ್ನು ಯಾರು ಹೆಸರು ಹಾಕ್ಸ್ಲಿ ಹೇಳು? ಪ್ರೀತಿಯಿಂದ ಹಾಕ್ಸಿದ್ದೀನಿ, ನಿನಗೆ ಅವಮಾನ ಆಗ್ಲಿ ಅಂತಲ್ಲ. ಮೊದಲು ಈ ಬೋರ್ಡ್ ತೆಗೆದು ಬಿಸಾಕೋ. ಬಾಬಾ, ಏನು ಬಿಸಾಕೋದು ಬೇಕಾಗಿಲ್ಲ. ಇವಳಿಗೆ ನಿಮ್ ಪ್ರೀತಿ ಅರ್ಥ ಆಗಿಲ್ಲ, ಅರ್ಥ ಆಗೋದೂ ಇಲ್ಲ. ಏಯ್,
ವಾಯ್ಸು. ನಿಜವಾದ ಪ್ರೀತಿ ಬೆಲೆ ಗೊತ್ತಿಲ್ಲದೆ ಇರೋರು ಮೃಗದ ಸಮಾನ. ನೀನು ಅದೇ. ನಿಮ್ಮ ಅಂಗಡಿ ಮೊದಲನೇ ದಿನ ಅನ್ನೋದು ಮರೆತು ನಿಮ್ಮ ಮೇಲೆ ಕೈ ಮಾಡ್ತಿದ್ದಾಳಲ್ಲ, ಇವಳು ಹೆಂಡತಿ ಅನ್ನಿಸ್ಕೊಳ್ಳೋದಕ್ಕೆ ನಾಲಾಯಕ್ಕು. ನಿಮಗೆ ಇವಳಿಲ್ಲ ಅಂದ್ಕೊಂಡು ಕೆಲಸ ಮುಂದುವರಿಸಿ ಭಾವ. ಇಂಥ ಕ್ರಿಮಿಕೀಟಗಳಿಗೆಲ್ಲ ಹೆದರ್ಕೋಬಾರ್ದು. ಏಯ್, ಇವಾಗೇನು ಈ ಬೋರ್ಡ್ ತೆಗಿತ್ಯೋ ಇಲ್ವೋ? ನೀನೇನಾದ್ರೂ ಬೋರ್ಡ್ ತೆಗ್ದಿಲ್ಲ ಅಂದ್ರೆ ಈ ಅಂಗಡಿಗೆ ಬೆಂಕಿ ಹಚ್ಚಬೇಕಾಗತ್ತೆ. ಅಯ್ಯೋ ಮಂಕದಿಣ್ಣೆ, ನಿನ್ ಮೇಲೆ ಪ್ರೀತಿ ಇರೋದಕ್ಕೇನೆ ನಿನ್ನ ಹೆಸರು ಫೋಟೋ ಹಾಕ್ಸಿರೋದು. ನಿನಗೆ ನಿನ್ನ ಜೀವನದಲ್ಲಿ ಯಾವ್ದ್ರ ಬೆಲೆನೂ ಗೊತ್ತಿಲ್ಲ. ಇಲ್ದೇ ಇರೋದ್ರ ಕಡೆ ಮನಸ್ಸು ಜಾಸ್ತಿ ಆಸೆ ಪಡುತ್ತೆ ನಿಜ. ಹಾಗಂತ ಅದೇ ಅತಿ ಆಸೆ ಆಗಬಾರ್ದು. ದುರಾಸೆ ಇದ್ರೆ ಅದೇ ನಮ್ಮನ್ನ ಒಂದಲ್ಲ ಒಂದು ದಿನ ನಾಶ ಮಾಡುತ್ತೆ. ನೆನ್ಪಿಟ್ಕೋ. ಇವತ್ತು ಯಾವ ದುಡ್ಡನ್ನ ಈ ರೀತಿ ಬೇಡ ಅಂತ ಬಿಸಾಕದ್ಯೋ, ನಾಳೆ ಅದನ್ನೇ ಹುಡ್ಕೊಂಡು ಬರೋ ಅಂತ ದಿನ ಬರುತ್ತೆ. ನೋಡ್ತಾ ಇರು. ನನಗೆ ಇಷ್ಟೊಂದೆಲ್ಲ ಬೈತಾ ಇದ್ಯಾ? ಇದನ್ ಕೇಳ್ಕೊಂಡು ನಾನು ನಿನ್ನ ಹತ್ರ ಬರ್ತೀನಾ? ಕನ್ಸಲ್ಲೂ ಬರಲ್ಲ. ನೀನ್ ಉದ್ಧಾರ ಆದ್ರೆ ತಾನೆ ಈ ಮಾತು ಬರಕ್ಕೆ. ನೀನ್ ಜೀವನದಲ್ಲಿ ಉದ್ಧಾರನೇ ಆಗಲ್ಲ. ಅಕ್ಕ, ಭಾವಂಗೆ ಏನೂ ಆಗಲ್ಲ. ನೀನು ಸಮಾಧಾನ ಮಾಡ್ಕೋ. ರೀ, ಈಗ ಹೇಗಿದ್ದೀರಾ? ಆರಾಮ ಅನಿಸ್ತಿದೆಯಾ? ಒಂದು ಕ್ಷಣಕ್ಕೆ ಜೀವನೇ ಬಾಯಿಗೆ ಬಂದಂಗಾಗಿತ್ತು. ನಾನು ಆರಾಮಾಗಿದ್ದೀನಿ ಸೀತಾ. ಡಾಕ್ಟ್ರೇ, ಅಣ್ಣ. ಲಕ್ಷ್ಮಣ ಅವರೇ, ರಾಯರ್ಗೆ ವೀಸಿಂಗ್ ಜಾಸ್ತಿ ಆಗಿದೆ. BP ಶುಗರ್ ಇರೋದ್ರಿಂದ ಇನ್ನು ಮುಂದೆ ಇವ್ರನ್ನ ತುಂಬ ಸೂಕ್ಷ್ಮವಾಗಿ ನೋಡ್ಕೋಬೇಕಾಗತ್ತೆ. ಡಾಕ್ಟ್ರೇ, ನಾನು ಇವ್ರ ಜೊತೆಲೇ ಇದ್ದು ಇವ್ರನ್ನ ನೋಡ್ಕೋತೀನಿ ಬಿಡಿ. ನಾನು ಹೇಳಿದ ಹಾಗಲ್ಲ ಸೀತಾ ಅವರೇ. ಇವತ್ತು ನೀವೆಲ್ಲ ಅವ್ರ ಜೊತೆಲೇ ಇದ್ರಿ ಅಲ್ವಾ? ಆದರೂ ಟ್ರೀಟ್ಮೆಂಟ್ಗೆ ನಾನು ಬರೋವರೆಗೂ ಕಾಯೋ ಹಾಗಾಯಿತು. ಮುಂದಿನ ಸಲ ಹೀಗಾದರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಇವ್ರ ದೇಹ ತುಂಬ ಸೂಕ್ಷ್ಮವಾಗಿದೆ. ಇವಾಗ ಏನು ಮಾಡಿದ್ರು ಡಾಕ್ಟರ್? ಅಪ್ಪನ ಹಾಸ್ಪಿಟಲೈಸ್ ಮಾಡಬೇಕಾ? ಬೇಕಿದ್ರೆ ಹಾಸ್ಪಿಟಲೈಸ್ ಮಾಡೋಣ ಅಲ್ವಾ ಚಿಕ್ಕಪ್ಪ? ಹೌದೌದು, ಅಡ್ಮಿಟ್ ಮಾಡೋದೇ ಒಳ್ಳೇದು. ಅಯ್ಯೋ, ನಾನು ಆಸ್ಪತ್ರೆಗಂತೂ ಕಾಲಿಡಲ್ಲ. ಈಗಲೇ ಯಾರೇ ಜೀವ ಆಗೋಗ್ಬಿಟ್ಟಿದೆ. ಇದರಿಂದ ಅವ್ರಿಗೂ ಸಹಾಯ ಆಗುತ್ತೆ, ನಿಮಗೂ ಏನು ಕಿರಿಕಿರಿ ಇರೋದಿಲ್ಲ. ನೀವು ಹ್ಞೂ ಅಂದರೆ ಕರೆಸ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಡಿ ಡಾಕ್ಟ್ರೆ. ಅಂದರೆ ನಾನು ಹಾಸ್ಪಿಟಲ್ಗೆ ಬರೋದು ಬೇಡ ಅಲ್ವಾ ಡಾಕ್ಟ್ರೆ? ಇಲ್ಲ ರಾಯರೇ, ನೀವು ಇಲ್ಲೇ ಇದ್ದು ರೆಸ್ಟ್ ತಗೊಳ್ಳಿ. ರಾಯರೇ, ಮಾತ್ರೆಗಳು ಕರೆಕ್ಟಾಗಿ ತಗೋಬೇಕು. ಡಯೆಟ್ಟು ಕಂಟ್ರೋಲಲ್ಲಿ ಇರಬೇಕು. ಡಾಕ್ಟ್ರೇ, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಡಾಕ್ಟ್ರೇ. ರಾಯರೇ, ನಾನೇನು ಬರಲಾ? ಹೋಗ್ಬನ್ನಿ.
ಅಣ್ಣ ಅದಕ್ಕೆ ನಾನು ಡಾಕ್ಟರ್ನ ಕಳಿಸ್ಬಿಟ್ಟು ಬರ್ತಾ ಹಾಗೆ ಮಾತ್ರೆ ತಗೊಂಡು ಬಂದ್ಬಿಡ್ತೀನಿ. ರೀ, ಡಾಕ್ಟರ್ ಹೇಳಿದ್ದನ್ನ ಕಟ್ನಿಟ್ಟಾಗಿ ಪಾಲಿಸ್ಬೇಕು. ನಾನೇ ಮುಂದೆ ನಿಂತು ನೋಡ್ಕೋತೀನಿ. ಆಗಲ್ಲ ಅಂತ ಹೇಳಬೇಡಿ. ಓ ಬೇಡಮ್ಮ ಸೀತಾ, ನಿಂದಮ್ಮ ಅಂತೀನಿ ಬೇಡ. ನೀನು ಇಷ್ಟೇ ತಿನ್ನು ಅಷ್ಟೇ ತಿನ್ನು ಅಂತ ರೆಸ್ಟ್ರಿಕ್ಟ್ ಮಾಡ್ತೀಯ. ಬೇಕಾದರೆ ಊರ್ಮಿಳ ಸತ್ಯ ಇರಲಿ. ಇಂಥ ಸಮಯದಲ್ಲೂ ಏನ್ರಿ ನೀವು? ಧೈರ್ಯವಾಗಿರೇ ಸೀತಾ, ನಂಗೇನೂ ಆಗಿಲ್ಲ, ಆಗೋದೂ ಇಲ್ಲ. ಹ್ಞೂ ಏನು ಯೋಚನೆ ಮಾಡಬೇಡ ಸೀತಾ. ಎಲ್ಲ ಸರಿ ಮಾಡಿದ ಮೇಲೇ ನಿನ್ನ ಗಂಡ ಮೇಲಕ್ಕೆ ಹೋಗೋದು. ಮಾಡಬೇಕಾಗಿರೋ ಕೆಲಸ ಇನ್ನೂ ತುಂಬ ಇದೆ. ಹೌದು, ಬೇಬಿ ತರ ಅಲ್ವಾ ಅಮಲ್ ಬೇಬಿ? ಈ ಬೇಬಿಗೊಂದು ಬೇಬಿ ಬೇಕು ಅನಿಸ್ತದೆ. ಏನಂದೆ? ಅದು ಇಲ್ಲಿ ನಾವಿಬ್ರೇ ಇದೀವಿ, ಯಾರೋ ಒಬ್ರು ಮಿಸ್ಸಿಂಗ್ ಅಂತ ಅನಿಸ್ತಾ ಅಲ್ವಾ? ಮಿಸ್ಸಿಂಗಾ? ರಿತುನಾ? ರಿತು ಇಲ್ಲಿ ಕೂಡ್ಸಿದ್ದೀನಲ್ಲ ಸತ್ಯ, ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಯೋಚನೆ ಮಾಡಬಾರ್ದಾ? ಬೇಕಾಗಿರೋದು ಬಿಟ್ಟು ಬೇರೆ ಎಲ್ಲಾನು ಯೋಚನೆ ಮಾಡ್ತೀಯ. ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅಮಲ್ ಬೇಬಿ, ನೀನೇ ಹೇಳು. ಸತ್ಯ ನೋಡು, ಪುಟ್ಟ ಕೃಷ್ಣ, ಪುಟ್ಟ ಮಹಾಲಕ್ಷ್ಮಿ. ಇವ್ರು ಯಾರು? ಅಯ್ಯೋ ತಟ್ಟಿ, ನಮ್ಮಿಬ್ಬರಿಗೂ ಹುಟ್ಟೋ ಮಕ್ಕಳು. ಈ ಕನ್ಸೆಲ್ಲ ಇದ್ರೆ ಸದ್ಯಕ್ಕೆ ಮರ್ತು ಬಿಡು. ಯಾಕೆ ನಿನಗೆ ಮಕ್ಕಳು ಬೇಡವಾ? ಬೇಡವೇ ಬೇಡ ಅಂತ ಯಾರಂದ್ರು? ಈಗ ಬೇಡ ಅಂತ ಹೇಳ್ದೆ. ಯಾಕೆ? ಈಗ ನನಗೆ ತುಂಬಾ ಮುಖ್ಯವಾಗಿರೋದು ಅದು. ಊರ್ಮಿಳ, ಆ ಪುಸ್ತಕ ಈ ಕಡೆ ಇಟ್ಬಿಡು ಸ್ವಲ್ಪ. ಅಕ್ಕ, ಎಲ್ಲ ಸರಿಯಾಗಿದೆಯಾ ಒಂದ್ಸಲ ನೋಡ್ಬಿಡು. ಅಯ್ಯೋ ಇದೆ, ಆ ಈಶ್ವರನ್ ಬೊಂಬೆ ಯಾಕೆ ಈ ಕಡೆ ಆಗಿದೆ? ಒಂದು ಸ್ವಲ್ಪ ಬದಲಾವಣೆ ಮಾಡ್ತೀನಿ. ಸರಿ ಇಲ್ಲ ಇದು. ನೋಡೆ, ಸರಿ ಹೋಯ್ತಾನೆ? ಇಷ್ಟೊತ್ತಲ್ಲಿ ಯಾರು ಬಂದ್ರೆ ಊರ್ಮಿ? ನಾನು ನೋಡ್ತೀನಿ ಅಕ್ಕ. ರೀ, ನಿನ್ನೆ ಡಾಕ್ಟರ್ ಹೇಳಿದ್ರಲ್ವಾ ಹೋಮ್ ನರ್ಸನ್ನ ಕಳಿಸ್ತೀನಿ ಅಂತ, ಅವರೇ ಇರ್ಬೇಕೇನೋ ಅಲ್ವಾ? ಕರೆಕ್ಟ್ ಅಡ್ರೆಸ್ಗೆ ಬಂದಿದ್ದೀನಲ್ವಾ, ಆದರೆ ಇವ್ರ ಮನೆಗೆ ಹೇಗೆ ಬಂದಿದ್ದೀನಿ? ಅರೆ, ಇವ್ರು ಇಲ್ಲಿಗೆ ಯಾಕೆ ಬಂದ್ರು? ನೀವೇನಿಲ್ಲಿ? ಅರೆ ನಚ್ಚಿ, ಅಯ್ಯೋ
ನಾನ್ ನೋಡಿ ನಿಮ್ಮನ್ನ ಬಾಗ್ಲ ನಿಲ್ಸಿ ಮಾತಾಡ್ತಾ ಇದ್ದೀನಿ. ಬನ್ನಿ ಬನ್ನಿ ಒಳಗೆ ಬಾ ಪುಟ್ಟ. ಏನ್ರಿ ಹಾಗಂದ್ರೆ ಒಳ್ಳೇದಾಯ್ತು ಅಂದ್ರೆ ಏನು? ಸೀತಾ, ಡಾಕ್ಟ್ರು ನನ್ನನ್ನು ನೋಡ್ಕೊಳ್ಳೋದಕ್ಕೆ ಕಳಿಸಿರೋ ನರ್ಸು ಇವಳೆ. ನಿಜವಾಗ್ಲೂನಾ? ಹೌದು. ಡಾಕ್ಟ್ರು ನಾಳೆನೇ ನರ್ಸನ್ ಕಳಿಸ್ತೀನಿ ಅಂದಿದ್ರಲ್ಲ, ನಾನು ನಚ್ಚಿ ಅಮ್ಮನ್ ನೋಡಿ ಕನ್ಫ್ಯೂಸ್ ಆಯ್ತು. ಒಳ್ಳೇದೇ ಆಯ್ತಲ್ಲ. ಅಂದ್ರೆ ಇನ್ಮೇಲೆ ನಚ್ಚಿ ನಮ್ ಜೊತೆ ಇರ್ತಾನ? ಪದ್ಮ, ನೀವು ಬಂದಿದ್ದು ಒಳ್ಳೇದಾಯ್ತು. ನಚ್ಚಿ ನಮ್ಮೆಲ್ರಿಗೂ ಪರಿಚಯ, ನಮ್ಮವರೇ ಆಗೋದ್ರಿ. ಅಕ್ಕ, ಬೊಂಬೆ ಬಾಗ್ನಕ್ಕೆ ಯಾರು ಇಲ್ಲ ಅಂತಿದ್ಯಲ್ಲ, ನೋಡು ಬಂದಿದ್ದಾನೆ. ಪೂಜೆ ಸಮಯಕ್ಕೆ ಮಹಾಲಕ್ಷ್ಮಿ ಥರ ಬಂದಿದ್ದೀರಾ. ಸಮಥಿಂಗ್ಸ್ ಫಿಶಿ. ಇಲ್ಲೇನು ನಡೀತಿದೆ ಅಂತ ತಿಳ್ಕೊಳ್ಳೇಬೇಕು. ಅಯ್ಯಯ್ಯೋ, ಮಾತಾಡ್ಕೊಂಡೆ ಕಾಲ ಕಳಿತಿದ್ದೀವಿ. ಬನ್ನಿ ಒಳಗೆ ಪೂಜೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ದೊಡ್ಡಪ್ಪ. ಯಾಕಮ್ಮ ರೀತು? ತುಂಬಾ ಕಮ್ಮಿ ಟೈಮಲ್ಲಿ ನಚ್ಚಿ ನನಗೆ ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ದಾನೆ. ಅವತ್ತು ಅವನ ಮನೆಗೆ ಫಸ್ಟ್ ಟೈಮ್ ಬಂದಾಗ ಬೇಗ ವಾಪಸ್ ಹೊಟ್ಟೋದ್ನಲ್ಲ, ಆಗ ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಅವನ್ ಮತ್ತೆ ನಿಮ್ ಸಲುವಾಗಿ ಇಲ್ಲಿಗೆ ಬಂದಿದ್ದಾನೆ. ನಿನಗೆ ನಚ್ಚಿಕೊಂಡ್ರೆ ಅಷ್ಟೊಂದು ಇಷ್ಟನಾ? ಹ್ಞೂ, ಮತ್ತೆ ನನ್ನ ಪುಟ್ಟ ತಮ್ಮನ ಥರ ಅವನು. ಆ ಮುದ್ದು ಮುಖನ ಇಷ್ಟಪಡದೇ ಇರಕ್ಕಾಗತ್ತಾ? ಈಗೇನು ನೀನು ಅವನನ್ನು ಗೋಳು ಹೇಕೋಬೇಕಾ? ಅಯ್ಯೋ ಇಲ್ಲ ದೊಡ್ಡಪ್ಪ, ನಾನೇನೋ ನಿಮ್ಮ ಮಗನ ಥರ ಕಪ್ಪಿ ಅಲ್ಲ. ಅವನು ನಿಜವಾಗ್ಲೂ ಯಾರು ಅಂತ ಗೊತ್ತಾದ್ಮೇಲೆ ಈ ಬಂಧ ಹೀಗೆ ಉಳಿಯುತ್ತೆ ನಮ್ಮ ಮಗಳೇ. ದೊಡ್ಡಪ್ಪ, ಯಾಕೆ ಸುಮ್ಮನೆ ಆಗೋದ್ರಿ? ಏನಿಲ್ಲಮ್ಮ. ನಚ್ಚಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ರೀ? ಅಷ್ಟು ಮುದ್ದಾಗಿದ್ದಾನೆ, ಒಳ್ಳೆ ಮಗು. ನಿಮ್ಮ ಜೀವ ಕಾಪಾಡಿರೋ ನಮ್ಮ ಪಾಲಿನ ಭಗವಂತ ರೀ ಅವನು. ಅವನ ಋಣ ತೀರ್ಸೋದಕ್ಕೆ ಅಂತಾನೆ ದೇವರು ಈ ದಾರಿ ಮಾಡಿಕೊಟ್ಟಿದ್ದಾನೆ ಅನ್ಸುತ್ತೆ. ನಿಜ ಸೀತಾ, ಋಣಾನುಬಂಧ ಇದ್ದರೆ ಯಾರು ತಾನೇ ತಪ್ಪಿಸೋಕ್ಕಾಗುತ್ತೆ? ನೋಡ್ರಿ, ಎಲ್ರಿಗೂ ಹೇಳ್ತಾ ಇದ್ದೀನಿ, ಅವರಿಬ್ಬರನ್ನು ಬೇರೆ ಯಾರೋ ಅನ್ನೋ ಥರ ನೋಡಬಾರ್ದು, ಗೊತ್ತಾಯ್ತಾ? ತುಂಬ ಪ್ರೀತಿಯಿಂದ ಅವರು ನಮ್ಮವರೇ ಅನ್ನೋ ಥರ ನೋಡ್ಕೋಬೇಕು. ಒಂಟಿ ಹೆಂಗ್ಸ್ ಬೇರೆ, ಅವ್ರಿಗಿಲ್ಲಿ ಮುಜುಗರ ಆಗಬಾರ್ದಲ್ವಾ? ಡೋಂಟ್ ವರಿ ದೊಡ್ಡಮ್ಮ, ಅವನನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ. ಏನು ವಿಪರ್ಯಾಸ ರಾಯರೇ, ಎಲ್ಲ ನಿಜವಾದ ಸಂಬಂಧಗಳನ್ನು ಹೊರಗಿನಿಂದ ಒಪ್ಕೊಳ್ಳೋ ಥರ ಆಗ್ತಾ ಇದೆ. ನಮ್ಮ ಕೈಯಲ್ಲಿ ಏನೂ ಇಲ್ಲಮ್ಮ. ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಹುಡುಗಿ, ನಾ ಹೇಳಿದ ಅರ್ಥ ಆಗ್ತಿದೆ ತಾನೆ? ಹಾಂ,
ಡಾಕ್ಟ್ರ್ ಹತ್ರ ನಾನೇ ಹೀಗೆ ಹೇಳಿ ಅಂತ ಹೇಳಿದ್ದೆ, ಅವರು ಹಾಗೇ ಹೇಳಿದರು. ಆದ್ದರಿಂದ ಪದ್ಮ ಈ ಮನೆಗೆ ಬರೋ ಹಾಗಾಯಿತು. ಅಂದರೆ ನಿನ್ನೆ ನೀವು ಹುಷಾರಿಲ್ಲ ಅಂತ ನಾಟಕ ಆಡಿದ್ದ? ಹೌದಮ್ಮ ಸತ್ಯ. ಅಲ್ಲ ರಾಯ್ರೆ, ಅವ್ರನ್ನ ಮನೆಗೆ ಕರ್ಸೋದಕ್ಕೆ ಎಲ್ರೂ ಇಷ್ಟೊಂದು ಭಯ ಪಡಿಸ್ಬೇಕಿತ್ತ? ಬೇರೆ ದಾರಿನೇ ಇರಲಿಲ್ಲಮ್ಮ ಸತ್ಯ. ನಾನೇ ತುಂಬ ಯೋಚನೆ ಮಾಡಿ ಬೇರೆ ದಾರಿ ಕಾಣದೆ ನಾನೇ ಈ ನಿರ್ಧಾರಕ್ಕೆ ಬಂದೆ. ರಾಯ್ರೆ, ಅತ್ತೆ ಎಷ್ಟು ಹೆದರ್ಕೊಂಡಿದ್ರು ನೀವೇ ನೋಡಿದ್ರಿ ಅಲ್ವಾ. ಅವ್ರಿಗೆ ನೀವೆಂತ ನೋವು ಕೊಡಬಾರ್ದಿತ್ತು ರಾಯ್ರೆ. ನೋಡಮ್ಮ ಸತ್ಯ, ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ಕೆಲವು ಸಲ ಇಂಥ ನೋವನ್ನ ತಿನ್ನಲೇಬೇಕಾಗುತ್ತೆ. ನಾನು ಸೀತನ ಮನಸ್ಸಿಗೆ ನೋವು ಮಾಡಿ ನಿಮಗೆಲ್ಲ ನೋವು ಕೊಟ್ಟು ನಾನು ನೆಮ್ಮದಿಯಾಗಿದ್ದೀನಿ ಅಂದ್ಕೊಂಡಿದ್ದೀಯಮ್ಮ ಸತ್ಯ. ಆದರೆ ಒಂದು ಹೆಣ್ಣು ಮಗುವಿನ ಜೀವನದ ಮುಂದೆ ಈ ನಾಟಕ ಎಲ್ಲ ಏನೂ ಇಲ್ಲ ಅನ್ನಿಸ್ತು. ಇಲ್ಲ ರಾಯ್ರೆ, ಆದರೂ ಈ ಮಾತನ್ನು ಯಾಕೋ ನನ್ನ ಮನಸ್ಸು ಒಪ್ತಿಲ್ಲ. ನಾವು ಬೇರೆ ಏನಾದರೂ ದಾರಿ ಹುಡುಕೋಬೋದಾಗಿತ್ತೇನೋ. ಆಯಿತು, ಆಗಿದ್ದಾಗೋಯ್ತು. ಆದರೆ ಇನ್ನು ಮುಂದೆ ಯಾವತ್ತೂ ಈ ಥರದ ನಾಟಕ ಆಡಬೇಡಿ ದಯವಿಟ್ಟು ರಾಯ್ರೆ. ಪೂರ್ತಿ ನ್ಯಾಯ ಕೊಡಿಸ್ತೀನೋ ಇಲ್ಲೋ ಗೊತ್ತಿಲ್ಲ. ನಾನಂತೂ ನನ್ನ ಕೈಲಾದ ಪ್ರಯತ್ನ ಖಂಡಿತ ಮಾಡ್ತೀನಿ. ರಾಯ್ರೆ, ನಿಮ್ಮನ್ನ ನಾನು ಅಪ್ಪಾಜಿ ಅಂತ ಕರಿಬೋದಾ? ಎಲ್ಲರಿಂದ ದೂರವಾಗಿ ಅಜ್ಞಾತವಾಸದಲ್ಲಿದ್ದ ನನಗೆ ಇದೊಂಥರ ಪುನರ್ಜನ್ಮ ಇದ್ದ ಹಾಗೆ ರಾಯ್ರೆ. ಇದಕ್ಕೆಲ್ಲ ಕಾರಣ ನೀವು. ಅದಕ್ಕೆ ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಅಪ್ಪಾಜಿ ಅಂತೀನಿ. ಅಯ್ಯೋ, ಅದಕ್ಕೇನಂತೆ, ಧಾರಾಳವಾಗಿ ಕರಿಯಮ್ಮ. ಹಾಗೆ ಇನ್ನೊಂದು ರಿಕ್ವೆಸ್ಟ್, ನೀವಿಲ್ಲ ಅಂತ ಹೇಳಬಾರ್ದು. ನಿನ್ನ ಪರಿಸ್ಥಿತಿ ಬಗ್ಗೆ ನನಗೆ ಗೊತ್ತಮ್ಮ, ನನ್ನ ಪರಿಸ್ಥಿತಿ ಬಗ್ಗೆ ನಿನಗೆ ಗೊತ್ತಿದೆ. ಆದರೆ ನನ್ನ ಇಕ್ಕಟ್ಟಿಗೆ ಸಿಕ್ಕಿಸುವಂಥದ್ದು ಯಾವುದೂ ಕೇಳಬಾರ್ದು. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಪ್ಪಾಜಿ. ನೀವು ಮನ್ಸು ಮಾಡಿದ್ರೆ ಖಂಡಿತವಾಗ್ಲೂ ನಡ್ಸ್ಕೊಡ್ಬೋದು. ಕೇಳಮ್ಮ, ಅದೇನಂತ ಕೇಳು. ಅಪ್ಪಾಜಿ, ಕಡೆಯವರೆಗೂ ನಾನು ನಿಮ್ಮ ಜೊತೆ ಈ ಮನೆಯವ್ರ ಜೊತೆ ಇರೋ ಹಾಗೆ ಅವಕಾಶ ಮಾಡಿಕೊಡ್ತೀರಾ? ಅಂದರೆ ಅವ್ರನ್ನ... ಇಲ್ಲ ಇಲ್ಲ ಅಪ್ಪಾಜಿ, ಅವ್ರು ನನ್ನನ್ನು ಅವ್ರ ಹೆಂಡತಿ ಅಂತ ಎಲ್ಲರೂ ಮುಂದೆ ಒಪ್ಕೊಳ್ತಾ ಇದ್ರು ಪರವಾಗಿಲ್ಲ. ನಾನ್ ಪಡ್ಕೊಂಬಂದಿದ್ದು ಇಷ್ಟೇ ಅಂತ ಸುಮ್ಮನಾಗ್ಬಿಡ್ತೀನಿ. ಆದ್ರೆ ನನ್ನ ನಚ್ಚಿಗೆ ಎಲ್ರೂ ಪ್ರೀತಿನೂ ಸಿಗ್ಬೇಕು ಅಪ್ಪಾಜಿ, ಅಷ್ಟು ಸಾಕು ನನ್ಗೆ. ಎಂಥ ಒಳ್ಳೆ ಗುಣ ನಮ್ಮ ನಿಂದು. ದೈವೇಚ್ಛೆ ಹೇಗಿದೆಯೋ ಹಾಗಾಗುತ್ತೆ. ಆಯ್ತು, ಹೋಗಿ ಮಲಕ್ಕೂ, ಹೋಗಮ್ಮ, ಹೋಗು. ದೇವ್ರೇ, ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ನನ್ನ ಸಿಗಾಕ್ಸ್ಬಿಟ್ಟಿದೀಯ. ನೀನೇ ನನಗೆ ದಾರಿ ತೋರಿಸ್ಬೇಕು ತಂದೆ, ನೀನೇ ನನಗೆ ದಾರಿ ತೋರಿಸ್ಬೇಕು. ಅಳಿಂದ್ರೆ, ತಿಂಡಿ ಇಷ್ಟ ಆಗ್ಲಿಲ್ವಾ? ಚೆನ್ನಾಗೇ ಇದೆ. ಮತ್ತೇನಪ್ಪ ಯೋಚನೆ? ತಟ್ಟೆ ಮುಂದೆ ಕೂತ್ಕೊಂಡು ಹಾಗೆಲ್ಲ ಯೋಚನೆ ಮಾಡಬಾರ್ದು, ಸುಮ್ಮನೆ ತಿನ್ನು. ಹಾಯ್ ಎವ್ರಿಬಡಿ. ಹಾಯ್ ಹಾಯ್. ಓಹೋ, ಸರಿಯಾದ ಟೈಮಿಗೆ ಬಂದ್ರಿ. ತಿಂಡಿ ಹಾಕೊಡ್ತೀನಿ, ತಿನ್ನಿರಂತೆ ಬನ್ನಿ. ತಿಂಡಿ ಎಲ್ಲ ಏನ್ ಬೇಡಮ್ಮ, ಬರೋವಾಗ್ಲೇ ಮಾಡ್ಕೊಂಡ್ ಬಂದ್ವಿ. ಬಾವ ಅರ್ಜೆಂಟ್ ಆಗಿ ಬಾ ಅಂದ್ರು, ಅದಕ್ಕೆ ಬಂದ್ವಿ. ಏನ್ ವಿಷಯ ಹೇಳಿ ಅಂದ್ರೆ?
ಆಗ್ಲೇ ಕೇಳಿದ್ರಲ್ಲ ಏನ್ ಯೋಚನೆ ಮಾಡ್ತಿದ್ಯಪ್ಪ ಅಂತ. ಈಗ ಬೋಂಡ ಅಂಗಡಿ ಶುರುವಾಗೋದು ಮಧ್ಯಾಹ್ನಕ್ಕೆ, ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ನಾನು ಕಾಲಿನೇ ಕೂತಿರ್ಬೇಕಲ್ವಾ, ಅದಕ್ಕೆ ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಯಾಕೆ ಐಡಿಯಾ ಚೆನ್ನಾಗಿಲ್ವಾ? ಸೂಪರ್ ಆಗಿದೆ. ಥ್ಯಾಂಕ್ಸ್ ಕಣ್ರೋ. ಮಧ್ಯಾಹ್ನದ ತನಕ ಏನಾದ್ರೂ ಮಾಡಿದ್ರೆ ಎರಡೆರಡು ಕೆಲಸ, ಇನ್ಕಮ್ ಡಬಲ್ ಆಗುತ್ತಲ್ಲ ಅಂತ ಯೋಚನೆ ಮಾಡಿದೆ ಅಷ್ಟೇ. ಅಲ್ಲಪ್ಪ, ಈಗ ತಾನೇ ಬೋಂಡ ಅಂಗಡಿ ಶುರು ಮಾಡಿದ್ಯಾ, ನಿಧಾನಕ್ಕೆ ಬೇರೆ ಏನಾದ್ರೂ ಯೋಚನೆ ಮಾಡು. ತೀರಾ ಹಿಂಸೆ ತಗೊಂಡು ಕೆಲಸ ಮಾಡಬೇಡಪ್ಪ. ಬೋಂಡ ಅಂಗಡಿ ಒಂದು ಹದಕ್ಕೆ ಬರಲಿ, ಆಮೇಲೆ ಬೇರೆ ಏನಾದ್ರೂ ಯೋಚನೆ ಮಾಡಿದ್ರೆ ಆಯ್ತು. ಇಲ್ಲ ಅಜ್ಜಿ, ನಾನು ದುಡಿಲೇಬೇಕು, ಸಂಪಾದನೆ ಮಾಡಲೇಬೇಕು. ಅದೆಲ್ಲ ಸರಿಯಪ್ಪ, ನಿನ್ನ ಆರೋಗ್ಯನ ನೋಡ್ಕೋಬೇಕಲ್ವಾ. 3 ಹೊತ್ತು ದುಡಿತಿದ್ರೆ ನಿನ್ನ ಆರೋಗ್ಯ ಏನಾಗ್ಬೇಡ. ಹಾಗಲ್ಲ ಅತ್ತೆ, ಮಧ್ಯಾಹ್ನದವರೆಗೂ ಹೇಗೂ ಫ್ರೀನೇ ಇರ್ತೀನಲ್ಲ, ಸುಮ್ಮನೆ ಕೂತಿರೋ ಬದಲು ಹೆಚ್ಚಿಗೆ ಸಂಪಾದನೆ ಮಾಡೋಣ ಅಂತ. ಹಾಗೆ ಮಾಡಿದ್ರೆ ಆ ದಿವ್ಯನ ಮೆಚ್ಚಿಸ್ಬೋದು ಅಂತನಾ? ನೀವು ಹಾಗೇನಾದ್ರೂ ಅಂದ್ಕೊಂಡಿದ್ರೆ ಆ ವಿಷಯನ ಮರ್ತ್ಬಿಡಿ ಹೇಳಿದ್ರೆ. ನಚ್ಚಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಹಾ, ನಾನು ಹೇಳೋ ತನಕ ನೀನು ಅಪ್ಪನ ಹತ್ರ ಹೋಗ್ಬಾರ್ದು, ಮಾತಾಡಬಾರ್ದು. ಗೊತ್ತಾಯ್ತಾ? ಅರ್ಥ ಆಗ್ತಿದ್ಯಾ? ನಾನು ಹೇಳೋ ತನಕ ನೀನು ಅಪ್ಪನ ಹತ್ರ ಮಾತಾಡಬಾರ್ದು. ಯಾಕೆ ಅಂದ್ರೆ, ಅಯ್ಯೋ ದೇವ್ರೆ, ಹೇಗಪ್ಪ ಅರ್ಥ ಮಾಡಿಸ್ಲಿ ಇವನ್ಗೆ? ಕಣ್ಮುಂದೆ ಇರೋ ಅಪ್ಪನ್ನ ನೋಡಿ ಮಾತಾಡಿಸದೇ ಇರೋ ಪರಿಸ್ಥಿತಿ ಬಂತಲ್ಲಪ್ಪ ಇವನ್ಗೆ. ಯಾಕೆ ಅಂತ ಕೇಳಿದ್ರೆ ಏನ್ ಹೇಳಿ ನಚ್ಚಿ? ನೀನು ಎಲ್ರೂ ಮುಂದೆ ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ನಮ್ಮನ್ನ ಈ ಮನೆಯಿಂದ ಓಡಿಸ್ಬಿಡ್ತಾರೆ. ಜಾಣ, ನೀನ್ ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಬ, ಹೋಗು. ದೇವ್ರೆ, ಯಾವ ತಾಯಿಗೂ ಇಂಥ ಪರಿಸ್ಥಿತಿ ಬರೋದ್ ಬೇಡ. ಹೆತ್ತ ತಂದೆ ಇದ್ದಾನೆ ಮಗುನ್ ದೂರ ಇಡೋ ಪರಿಸ್ಥಿತಿ ಬಂತಲ್ಲಪ್ಪ. ಇವ್ರ ಜೊತೆಲಿ ಇವ್ರ ಮನೆಯಲ್ಲೇ ಇರೋ ಅಂತ ಅವಕಾಶ ಸಿಕ್ತು ಅಂತ ಖುಷಿ ಪಡ್ಲು, ಜೊತೆಲೇ ಇದ್ದು ದೂರ ಇರ್ಬೇಕು ಅಂತ ಸಂಕಟ ಪಡ್ಲು ಗೊತ್ತಾಗ್ತಾ ಇಲ್ಲ. ನೀನ್ ನನ್ನ ತಪ್ಕೊಳ್ಳೋದಕ್ಕೆ ಬಂದೆ ಅಲ್ವಾ? ನೋಡಿದ್ರೇನ್ರಿ ನಮ್ಮ ಸತ್ಯನ ಮಗು ಎಷ್ಟು ಹಚ್ಕೊಂಡ್ಬಿಟ್ಟಿದೆ ಅಂತ. ಲಕ್ಷ್ಮಣ, ಹೋಗಿ ಕೈಕಾಲು ಮುಖ ತೊಳ್ಕೊಂಬ, ಎಲ್ಲ ಒಟ್ಟಿಗೆ ತಿಂಡಿ ತಿನ್ನೋಣ. ರೀ ಬನ್ನಿ. ಚಿಕ್ಕಪ್ಪ,
ಚಿಕ್ಕಿ ನಿಮ್ಗೆ ಕಾಯ್ತಾ ಇದ್ರು ಅನ್ಸುತ್ತೆ. ಇವಾಗ ನೋಡಿ ಅವ್ರ ಮುಖದಲ್ಲಿ ಒಂದು ಕರೆ ಬಂದ್ಬಿಟ್ಟಿದೆ. ನಡೀರು ನಡೀರಿ. ಯಾಕೆ ಡರ್ಲಿಗೋ ಏನಾಯ್ತು? ಏನ್ ನಡೀತಿದೆ ಈ ಮನೇಲಿ? ಸತ್ಯ ಯಾಕೆ ಗಾಬರಿ ಆಗಿದ್ದಾಳೆ? ಅಪ್ಪನೂ ಯಾಕೋ ಟೆನ್ಸ್ಡ್ ಆಗಿ ಕಾಣಿಸ್ತಿದ್ದಾರೆ. ಏನೋ ದೊಡ್ಡ ವಿಷಯನೇ ಇದ್ದ ಹಾಗಿದೆ. ಇರ್ಲಿ, ತಿಳ್ಕೊತೀನಿ. ಈ ನಚ್ಚಿ ಎಲ್ಲೋದ? ಪರಿಚಯ ಇರೋರ್ ತರ ಮಾತಾಡ್ತಾ ಇದಾರಲ್ಲ ಅಪ್ಪ. ಪದ್ಮಾ ಆಂಟಿ ಅಪ್ಪಂಗ್ ಮುಂಚೆಯಿಂದನೂ ಪರಿಚಯ ಇದೆಯಾ? ರಿತು, ಹಾಮ ಬಂದೆ. ಸದ್ಯ ರಿತು ನಮ್ಮನ್ನ ನೋಡಿಲ್ಲ. ಇಲ್ಲಿ ನೋಡು ಪದ್ದು, ಇಂಥ ಅವಾಂತರ ಆಗುತ್ತೆ ಅಂತಾನೆ ನಾನು ನಿನ್ನನ್ನು ಇಲ್ಲಿಗೆ ಬರಬೇಡ ಅಂತ ಹೇಳಿದ್ದೆ. ನಾನ್ ಬಂದಿರೋದು ರಾಯರ್ನ ನೋಡ್ಕೊಳ್ಳೋದಿಕ್ಕೆ. ನನ್ ಗಮನ ಆ ಕಡೆ ಇದೆ. ನನ್ನಿಂದ ಯಾವತ್ತು ಯಾವ ಅವಾಂತರನೂ ಆಗಿಲ್ಲ, ಆಗೋದು ಇಲ್ಲ. ನಿಮಗೇನ್ ನಾನು ತೊಂದರೆ ಕೊಡಲ್ಲ. ನಮ್ ಗುಟ್ಟನ್ನ ಬಯಲ್ ಮಾಡೋ ಉದ್ದೇಶನೂ ನನಗಿಲ್ಲ. ಇಷ್ಟು ದಿನ ಸೆರ್ಗಲ್ಲಿ ಕೆಂಡ ಕಟ್ಕೊಂಡು ಬದುಕ್ತಾ ಇದ್ದೆ. ಇನ್ನು ಹಂಗಿರಕ್ ನನಗಿಷ್ಟ ಇಲ್ಲ. ಓಕೆ, ಹೌದು, ನೀನ್ ಇಲ್ಲಿಗೆ ಹೇಗ್ ಬಂದೆ? ನೀನೇನಾದ್ರೂ ನರ್ಸಿಂಗ್ ಕೋರ್ಸ್ ಮಾಡಿದ್ಯಾ? ಅಥವಾ ನಿನ್ನನ್ನ ಯಾರಾದ್ರೂ ಇಲ್ಲಿಗೆ ಬಲವಂತವಾಗಿ ಕರ್ಸಿದ್ರ? ಅದೆಲ್ಲ ಇವಾಗ ಅನಾವಶ್ಯಕ ರೀ. ಹೇಳಿದ್ನಲ್ಲ, ನೀವೇನ್ ಹೆದರ್ಕೋಬೇಕಾಗಿಲ್ಲ ಅಂತ. ನಾನ್ ನಿಮ್ ಬಗ್ಗೆ ಯಾರ ಹತ್ರನೂ ಏನೂ ಹೇಳಲ್ಲ. ನೀವ್ ಕೊಡ್ಬೇಕಾಗಿರೋ ಐಡೆಂಟಿಟಿನ ಆ ದೇವ್ರು ನನಗ್ ತಾನಾಗೆ ಕೊಟ್ಟಿದ್ದಾನೆ. ಮುಳುಗ್ ಹೋಗ್ತಿರೋ ಹುಲ್ ಕಟ್ಟಿಗೆ ಒಂದ್ ಆಸರೆ ಸಿಕ್ಕಿದ್ರೆ ಸಾಕಂತೆ. ಅದ್ ನನಗ್ ಸಿಕ್ಕಿದೆ, ನನಗಷ್ಟೇ ಸಾಕು. ಅಮ್ಮ, ಬಾಲ, ಏನಿದು ಹೊಸ ಗೋಳು? ನೋಡು, ತರಕಾರಿ ಅಂಗಡಿ ಎಲ್ಲ ಹಾಕ್ಬೇಡ, ನನಗಿಷ್ಟ ಆಗಲ್ಲ. ಅದೇನ್ ಗೊತ್ತೇನ್ರೋ, ದಿವ್ಯಕ್ಕಂಗೆ ತರಕಾರಿ ಅಂಗಡಿಗೂ ಅವಳ್ದು ಹೆಸರು ಇಟ್ಬಿಟ್ರೆ ಅಂತ ಭಯ ಅಷ್ಟೇ. ಬಾಲ, ಇವಳ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನಾನು ನಿಮ್ ಜೊತೆ ಇರ್ತೀನಿ. ಹೌದು, ನಾವೆಲ್ಲ ಇದ್ದೀವಿ. ನೋಡಿ, ನಿಮ್ ಡ್ರಾಮಾನ ನಿಲ್ಸಿ. ಏನೋ ಆಗಿದೆ ನಿನಗೆ? ಯಾಕೆ ಈ ರೀತಿ ಎಲ್ಲ ಮಾಡಿ ನನ್ ಮರ್ಯಾದೆ ಕಳೀತಾ ಇದ್ಯಾ? ಅದಿದ್ರೆ ಅಲ್ವಾ ಕಳಿಯೋಕೆ. ಮಾಡಬಾರ್ದು ಕೆಲಸ ಮಾಡಿ ಅಳಿಯಂದ್ರ ಮರ್ಯಾದೆ ಕಳೆದಿದ್ದು ನೀನು. ಅಳಿಯಂದ್ರಿಗೆಲ್ಲ ಏನು ಹೇಳಕ್ ಬರ್ಬೇಡ ನೀನು.
ಕಷ್ಟಪಟ್ಟು ದುಡಿದ್ರೆ ಮರ್ಯಾದೆ ಹೆಚ್ಚುತ್ತೆ ಕಣೆ, ಕಡಿಮೆ ಆಗಲ್ಲ. ಅರ್ಥ ಆಯ್ತಾ? ಇವಾಗ್ಲೇ ಬೋಂಡ ಮಾರೋನ್ ಹೆಂಡತಿ ಅಂತ ಕರೀತಾ ಇದ್ದಾರೆ. ಇನ್ನೇನಾದ್ರು ತರಕಾರಿ ಅಂಗಡಿ ಇಟ್ರೆ ರೋಡಲ್ಲಿ ತಲೆ ಎತ್ಕೊಂಡು ಹೋಗಕ್ಕಾಗತ್ತಾ? ಮಾಡೋ ಕೆಲ್ಸದ ಬಗ್ಗೆ ಹೆಮ್ಮೆ ಇರಬೇಕು ದಿವ್ಯಾ, ಕೀಳರಿಮೆ ಇರಬಾರ್ದು. ಅಷ್ಟಕ್ಕೂ ಬೋಂಡ ಮಾರೋನ್ ಹೆಂಡತಿ, ತರಕಾರಿ ಮಾರೋನ್ ಹೆಂಡತಿ ಅಂತ ಅನ್ಸ್ಕೊಳ್ಳೋದಕ್ಕೆ ಏನು ಪ್ರಾಬ್ಲಮ್ ನಿನಗೆ? ಅವ್ರೇನು ಮನುಷ್ಯರಲ್ವಾ? ಕಳ್ಳನ್ ಹೆಂಡತಿ ಅಂತ ಅನ್ಸ್ಕೊಳ್ಳೋದಕ್ಕೆ ನಾಚಿಕೆ ಆಗಬೇಕು, ಇದಕ್ಕಲ್ಲ. ಏಯ್, ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಅಂಗಡಿ ಇಡಬಾರ್ದು ಅಂದ್ರೆ ಇಡಬಾರ್ದು ಅಷ್ಟೇ. ಇಲ್ಲ ದಿವ್ಯಾ, ನೀನ್ ಎಷ್ಟು ಹೇಳಿದ್ರು ಅಷ್ಟೇ, ನಾನು ಇಟ್ಟೇ ಇಡ್ತೀನಿ. ಇತ್ತೀಚೆಗೆ ಇವ್ನು ನನ್ನ ಮಾತೇ ಕೇಳ್ತಿಲ್ಲ, ಜಾಸ್ತಿ ಆಡ್ತಿದ್ದಾರೆ. ಇರ್ಲಿ, ಸರಿಯಾಗಿ ಪಾಠ ಕಲಿಸ್ತೀನಿ. ಅಲ್ಲ ಪ್ಲೀಸ್, ಕೈ ಮುಗ್ದು ಕೇಳ್ಕೊತೀನಿ. ಪಾಪ ನಚ್ಚಿ ನನ್ನ ಹತ್ರ ಬರೋದಕ್ಕೆ ಅದೆಷ್ಟು ಆಸೆ ಪಡ್ತಾ ಇದ್ದಾನೆ. ಎಂಥ ತಂದೆ ನಾನು. ಛೇ, ಮಗ ಅಷ್ಟು ಮುಗ್ಧವಾಗಿ ನನ್ನನ್ನು ನೋಡ್ತಾ ಎಳ್ಕೊಂಡು ಮುದ್ದಾಡೋ ಯೋಗ್ಯತೆಯೂ ನನಗಿಲ್ಲ. ಆದರೆ ಅವನಿಗೆ ನನ್ನ ಪರಿಸ್ಥಿತಿ ಹೇಗೆ ಅರ್ಥ ಆಗುತ್ತೋ ಏನೋ, ಎಷ್ಟು ಬೇಜಾರು ಮಾಡ್ಕೊಂಡೋ ಏನೋ. ಟೋಟಲಿ ಐ ಆಮ್ ಹೆಲ್ಪ್ಲೆಸ್. ರೀ, ಯಾಕ್ರಿ ಮಂಕಾಗಿದ್ದೀರಾ? ತುಂಬಾ ತಲೆನೋವ್ತಿದ್ಯಾ? ತಗೊಳ್ಳಿ, ಬಿಸಿ ಬಿಸಿ ಕಾಫಿ ಕುಡಿದ್ರೆ ತಲೆನೋವೆಲ್ಲ ಕಡಿಮೆ ಆಗತ್ತೆ. ಏನ್ ಹಾಕಿದೆ ಇವ್ರಿಗೆ? ರೀ, ಅದು ನಚ್ಚಿ. ನಚ್ಚಿನ? ನಚ್ಚಿ ರೀ, ನೀವು ನಚ್ಚಿ ಅಂದ್ರಿ ಅಲ್ವಾ? ಅವನ ಹೆಸರು ಹೇಗ್ ಬಂತು ನಿಮ್ ಬಾಯಲ್ಲಿ? ಅದು ಊರ್ಮಿ, ಆ ಹುಡುಗ ಇಲ್ಲಿ ಬಂದಾರಿಂದ ಎಲ್ಲರೂ ನಚ್ಚಿ 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 ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದಾರಲ್ಲ, ಅದೇ ನನಗೂ ಬಂದ್ಬಿಡ್ತು. ಓ ಹಾಗ? ನಿಜ ರೀ, ತುಂಬಾ ಮುದ್ದು ಹುಡುಗ ಅವನು. ನನಗೂ ಅವನ ಬಗ್ಗೆನೇ ಯೋಚನೆ. ಪಾಪ ಅವನು. ನೀವು ಒಂದ್ಸಲ ಅವನ ಜೊತೆ ಕಾಲ ಕಳೆದ್ರೆ ಸಾಕು, ನಮ್ ಥರಾನೇ ನೀವು ಅವನ್ನ ಹಚ್ಕೊಂಡ್ ಬಿಡ್ತೀರ. ಅಷ್ಟು ಮುದ್ದು ಹುಡುಗ ರೀ ಅವನು. ತರ್ಲೇ ಇಲ್ಲ, ತಂಟೆ ಇಲ್ಲ, ಅವನ್ ಪಾಡಿಗೆ ಅವನಿರ್ತಾನೆ. ಸ್ನಾನ ಮಾಡಿಕೊಂಡು ಶುದ್ಧವಾಗಿ ಬಂದು ಮಡಿಯಿಂದ ದೇವ್ರ ಪೂಜೆಗೆ ನೀರು ತಂದಿಟ್ಕೋಬೇಕು. ಆಮೇಲೆ ದೇವ್ರ ಮನೆಯನ್ನ ಶುಚಿ ಮಾಡಿ ರಂಗೋಲಿ ಬಿಡಿಸಿ ದೀಪ ಹಚ್ಚಬೇಕು. ಇಷ್ಟೆಲ್ಲ ತಯಾರಿ ಮಾಡ್ಕೋಬೇಕಾಗತ್ತೆ? ಅಷ್ಟೇ ಅಲ್ಲ ಹುಡುಗಿ, ಹಾಲು, ಬಾಳೆಹಣ್ಣು, ಕಾಯಿ ನೈವೇದ್ಯಕ್ಕೆ ತಂದಿಟ್ಕೋಬೇಕು. ಹಾಗೇನೆ ದೇವರ ಅಲಂಕಾರಕ್ಕೆ ಹೂವು, ಗರ್ಕೆ, ಪತ್ರಿ, ತುಳಸಿ, ಅಕ್ಷತೆ, ಅರಿಶಿಣ, ಕುಂಕುಮ ಎಲ್ಲ ಇಟ್ಕೋಬೇಕು. ಅಲ್ಲ ಅತ್ತೆ, ದೇವ್ರ ನೈವೇದ್ಯಕ್ಕೆ ಇದನ್ನೇ ಇಡಬೇಕು ಅಂತ ಕೇಳ್ತಾರಾ? ಬಾಳೆಹಣ್ಣು, ಕಾಯಿ ಇಟ್ರೆ ಸಾಕಾಗಲ್ವಾ? ಇಲ್ಲ ಹುಡುಗಿ, ದೇವ್ರು ಏನು ಬೇಕು ಅಂತಾನೂ ಕೇಳಲ್ಲ, ಬೇಡ ಅಂತಾನೂ ಹೇಳಲ್ಲ. ಆದ್ರೆ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಏನೇ ಇಟ್ರು ದೇವ್ರ